ಸರ್ವವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಈ ಒಂದು ಕರ್ನಾಟಕದಲ್ಲಿ ಸತ್ಯವಾದಂಥ ಜ್ಞಾನವು ಎಲ್ಲರೂ ತಿಳ್ಕೊಂಡು ಎಲ್ಲರೂ ಕೂಡ ನಿಮ್ಮ ವಾಕ್ಯಕ್ಕೆ ಒಳಪಟ್ಟು ವಿಧೇಯರಾಗಿ ಈ ಲೋಕದಲ್ಲಿ ತಂದೆ ನೀವು ಮೆಚ್ಚುವಂಥ ರೀತಿಯಲ್ಲಿ ಜೀವಿಸಿ ನಿಮ್ಮ ಸೇವೆ ಮಾಡಿ ನೀವಿರುವಂಥ ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡಿ. ತಂದೆಯ ದೇವರೇ, ಸಭೆಯಲ್ಲಿದ್ದಂಥ ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಎಲ್ಲರನ್ನೂ ಕಾಪಾಡಿ. ತಂದೆಯ ದೇವರೇ, ಹೇಳುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರು ಮಕ್ಕಳಿರ, ಪ್ರಿಯರೇ, ಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ವಾಕ್ಯಗಳನ್ನು ಕಲಿಬೇಕು. ಪ್ರತಿಯೊಬ್ಬರು ಕೂಡ ನಿಮ್ಮ ಪರಿಸರ, ಮನೆಗಳ ಹತ್ರ, ನಿಮ್ಮ ಒಂದು ಪ್ರಾಂತದಲ್ಲಿ 4 ಜನಕ್ಕಾದರೂ ಸುವಾರ್ತೆಯನ್ನು ನಾವು ಸಾರಬೇಕಾಗಿದೆ. ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಏನು ಸತ್ಯವನ್ನು ತಿಳ್ಕೊಂಡಿದ್ದೀವೋ ಆ ಸತ್ಯವನ್ನು ನಾವು ಸಮಾಜಕ್ಕೆ ಪರಿಚಯ ಮಾಡಿ. ಮೊದಲನೇದಾಗಿ ನಮ್ಮ ಜೀವಿತ, ಎರಡನೇದಾಗಿ ದೇವರ ವಾಕ್ಯ. ಇದು ಈ ಸಮಾಜದಲ್ಲಿ ಪ್ರತಿ ಕ್ರೈಸ್ತರು ಮಾಡುವಂಥ ಒಂದು ಕೆಲಸ. ಈ ದಿನ ನಾನು ಹೇಳುವಂಥ ಅಂಶದ ಹೆಸರು ಪೆಂತೆಕೋಸ್ತ್ ಹಬ್ಬದ ವಿವರಣೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ಹಬ್ಬಗಳನ್ನು ಕುರಿತು ಪ್ರತಿ ಕ್ರೈಸ್ತರು ತಿಳ್ಕೊಳ್ಬೇಕು. ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರಿಗೆ ಕೊಡಲ್ಪಟ್ಟಂಥ ಹಬ್ಬಗಳು. ಓಕೆನಾ? ಈಗ ನಾವು ಈ ವಾಕ್ಯಗಳನ್ನು ಇದೆ ನೋಡಿ ಕಲ್ತ್ಕೊಳ್ಳುವಂಥದ್ದು. ಕ್ರೈಸ್ತ ಸಮಾಜದಲ್ಲಿ ಇಂತಹ ವಾಕ್ಯಗಳನ್ನು ತಿಳಿಸಲ್ಲ. ಒಂದು ವೇಳೆ ತಿಳಿಸಿದರೂ ದಾರಿ ತಪ್ಪಿ ತಿಳಿಸುವಂಥದ್ದು ಇರುತ್ತೆ. ಸರಿಯಾದ ರೀತಿಯಲ್ಲಿ ತಿಳಿಸೋರು ಇಲ್ಲ. ದೇವರು ನಮ್ಮೆಲ್ಲರನ್ನ ಪ್ರೀತಿಸಿ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ದೇವರು ನಮ್ಮೆಲ್ಲರನ್ನು ಎಲ್ಲರಂದರೆ ಟೋಟಲ್ ಭೂಲೋಕದಲ್ಲಿದ್ದಂಥ ಎಲ್ಲರಿಗೂ ಹಂಚ್ತಾ ಇದ್ದಾರೆ. ದೇವರು ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಇದರಲ್ಲಿ ನಾವು ಪಡ್ಕೊಳ್ಬೇಕು. ಅಂದರೆ ಹಂಚಿದಾಗ ನಾವು ಅದನ್ನು ಸಂಗ್ರಹಿಸ್ಕೊಳ್ಬೇಕು. ಇವಾಗ ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಯಾರಾದರೂ ಹಂಚ್ತಾ ಇದ್ದಾರಂತಂದರೆ ಈ ಶರೀರಕ್ಕೆ ಅದು ಅವಶ್ಯಕತೆ ಇರುವುದರಿಂದ ಅದು ಎಷ್ಟು ಕೊಟ್ಟರೂ ಕೂಡ ಕಮ್ಮಿ ಅಂತೀವಿ. ಆತ್ಮದ ಬಗ್ಗೆ ಮಾತನಾಡುವಾಗ ಯಾರು ಕೂಡ ಇದು ಇಷ್ಟ ಆಗಲ್ಲ. ಆತ್ಮದ ಬಗ್ಗೆ ಮಾತನಾಡುವಾಗ ಪ್ರಿಯರೇ, ಈ ಆತ್ಮಕ್ಕೆ ಸಂಬಂಧಪಟ್ಟಂಥ ಶ್ರೇಷ್ಠವಾದ ವಾಕ್ಯಗಳನ್ನು ನಾವು ಹಂಚ್ತೀವಿ ಅಂದಾಗ ಯಾರಿಗೂ ಇಷ್ಟ ಆಗಲ್ಲ. ಕೆಲವ್ರಿಗೆ ಮಾತ್ರ ಇಷ್ಟ ಆಗುತ್ತೆ. ಆ ಕೆಲವರು ಯಾರಪ್ಪ ಅಂತ ನೋಡುವಾಗ ಆತ್ಮದ ಜ್ಞಾನ ಪಡೆದವರು, ಆತ್ಮದ ಮನವರಿಕೆ ಆಗಿರುತ್ತೆ ನೋಡಿ. ಈ ಆತ್ಮದ ಮನವರಿಕೆ ಆದವ್ರಿಗೆ ಈ ಜ್ಞಾನ ಅಂದರೆ ತುಂಬ ಇಷ್ಟಪಡ್ತಾರೆ. ಮತ್ತು ಲೋಕದಲ್ಲಿದ್ದವರಿಗೆ ಎಲ್ಲರಿಗೂ ಆತ್ಮದ ಮನವರಿಕೆ ಆಗಿದೆಯಾ? ಆತ್ಮದ ಮನವರಿಕೆ ಏನಾದರೂ ಆಗಿದೆಯಾ ಅಂತ ನೋಡುವಾಗ ಆತ್ಮದ ಮನವರಿಕೆ ಇಲ್ಲ. 1ನೇ ಶತಮಾನದಲ್ಲಿ ಕೂಡ ಯೇಸು ಕ್ರಿಸ್ತರ ಹಿಂದೆ ಬಹಳ ಮಂದಿ ಹೋಗಿದ್ದಾರೆ. ಯಾಕೆಂದರೆ ಆತ್ಮದ ಬಗ್ಗೆ ಅಲ್ಲ. ಯಾಕೆ ಹೋಗಿದ್ದಾರೆ? ಆತ್ಮದ ಬಗ್ಗೆ ಹೋಗಿಲ್ಲ. ಯಾಕೆ ಹಿಂಬಾಲಿಸಿದ್ದಾರೆ ಸಾವಿರಾನುಗಟ್ಟಲೆ ಜನ ಅಂದರೆ ಶರೀರಕ್ಕೆ ಏನೂ ಉಪಯೋಗ ಆಗ್ತಾ ಇದೆ, ಅವರಿಂದ ಸ್ವಸ್ಥತೆ ಇಲ್ಲಾಂದರೆ ದೇಹಕ್ಕೆ ಬೇಕಾದಂಥದ್ದು ಏನೋ ಸಿಗುತ್ತೆ, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ.
ಮತ್ತು ಆತ್ಮದ ಬಗ್ಗೆ ಮನವರಿಕೆ ಆಗಿಲ್ವಾ ಅಂತ ನೋಡುವಾಗ ಆತ್ಮದ ಬಗ್ಗೆ ಮನವರಿಕೆ ಆಗಿಲ್ಲ ಆಗಿನ ಕಾಲದಲ್ಲಿ. ಜೊತೆಯಲ್ಲಿ ಇದ್ದವರು ಕೂಡ ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಂಡಿಲ್ಲ. ಜೊತೆಯಲ್ಲಿದ್ದಂಥ ಶಿಷ್ಯರಿದ್ರಲ್ವ, ಅವ್ರಿಗೂ ಕೂಡ ಪ್ರಭು ಅರ್ಥ ಆಗಲಿಲ್ಲ ಪ್ರಾರಂಭದಲ್ಲಿ. ಆಮೇಲೆ ಅರ್ಥ ಆಗ್ತಾರೆ. ಯಾವಾಗ ಎದ್ದು ಬರ್ತಾರೋ, ಮಹಿಮೆ ಶರೀರವನ್ನು ಧರಿಸ್ಕೊಂಡು ಬರ್ತಾರೋ, ಅದು ಶಾಶ್ವತವಾದಂಥ ದೇಹವನ್ನು ಧರಿಸ್ಕೊಂಡು ಬಂದಾಗ ಅವಾಗ ಅರ್ಥ ಆಗುತ್ತೆ. ಎರಡನೇದಾಗಿ ಪವಿತ್ರಾತ್ಮರು ಕೂಡ ಅವರ ಮಧ್ಯದಲ್ಲಿ ಇಳಿತಾರೆ. ಆವಾಗ ಅವರಿಗೆ ಅರ್ಥ ಆಗುತ್ತೆ. ಅರ್ಥ ಮಾಡಿಕೊಂಡವರು ಏನು ಮಾಡಿದ್ದಾರೆ? ಭಕ್ತಿಯಿಂದ ಜೀವಿಸಿದ್ದಾರೆ, ಒಬ್ಬರಿಗೊಬ್ಬರು ವಾಕ್ಯದ ಮೂಲಕ ಎಚ್ಚರಿಸಿಕೊಂಡಿದ್ದಾರೆ. ಆನಂತರ ಒಗ್ಗಟ್ಟಾಗಿದ್ದು ದೇವರ ಸೇವೆಯನ್ನು ಅವರೆಲ್ಲರೂ ಕೂಡ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ನಾವು ಯಾರು ಕೂಡ ಮತ್ತೆ ಎಲ್ಲರೂ ಒಗ್ಗಟ್ಟು ಆಗ್ತಾ ಇಲ್ಲ ಅಂದರೆ, ಎಲ್ಲರೂ ಏಕ ಅಭಿಪ್ರಾಯದಲ್ಲಿ ಇಲ್ಲ ಅಂದರೆ ಏನು ನಡೀತಾ ಇದೆ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ದೇವರ ವಾಕ್ಯ ಹೃದಯದಲ್ಲಿ ಕೆಲಸ ಮಾಡ್ತಾ ಇಲ್ಲ. ದೇವರ ವಾಕ್ಯ ಕೆಲಸ ಮಾಡಿದ್ರೂ ಆ ವಾಕ್ಯಕ್ಕೆ ಸ್ಥಾನ ಕೊಟ್ಟಿಲ್ಲ. ನಾವು ಸ್ಥಾನ ಕೊಡಬೇಕು. ನಾವು ಎಲ್ಲರ ಹತ್ರ ವಾಕ್ಯ ಕಲಿಯೋಣ. ಯಾರೇ ಹೇಳಿದ್ರು ಕೂಡ ವಾಕ್ಯಗಳನ್ನು ಕಲಿಯೋಣ. ಓಕೆನು? ವಾಕ್ಯಗಳನ್ನು ಕಲಿಯೋಣ. ಯಾರಿಗೆ ಹತ್ತಿರ ಆಗೋಣ ಹೇಳಿ? ದೇವರಿಗೆ ಹತ್ತಿರವಾಗೋಣ. ದೇವರಿಗೆ ಹತ್ತಿರ ಆಗೋಣ. ಆತ್ಮಿಕವಾಗಿ ನಾವೆಲ್ಲರೂ ಕೂಡ ಬೆಳೆಯೋಣ ಪ್ರಿಯರೇ. ನೋಡಿ, ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನವನ್ನು ಒಂದು ಸಾರಿ ಗಮನಿಸೋಣ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನ. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಯಾರು? ಅಪೋಸ್ತಲರು. ಪಂಚಶತಮ ಹಬ್ಬ ಬಂದಿರಲಾಗಿ. ಈ ಪಂಚಶತಮ ಹಬ್ಬ ಇದೆಲ್ಲ, ಇದು ಪೆಂತೆಕೋಸ್ತು ಹಬ್ಬ. ಪೆಂತೆಕೋಸ್ತು ಹಬ್ಬ. ಪೆಂತೆಕೋಸ್ತು ಹಬ್ಬ ಬಂದಿರಲಾಗಿ ಅಂತ. ಈ ಪೆಂತೆಕೋಸ್ತು ಹಬ್ಬದ ಬಗ್ಗೆ ಪ್ರಿಯರಾದ ದೇವ್ರ ಮಕ್ಕಳಿರ ನಾವು ತಿಳ್ಕೊಳ್ಬೇಕು. ತಿಳ್ಕೊಳ್ಳುವಂಥದ್ದು ಇದೆಯಾ? ಎಲ್ಲ ಇದೆಯಾ? ಸ್ವಲ್ಪ ಇದೆಯಾ? ಪ್ರತಿ ಹಬ್ಬದ ಹಿಂದೆ ಒಂದೊಂದು ವಿಷಯ ಇರುತ್ತೆ. ದೇವರು ಒಂದು ಹೇಳಿದ್ದಾರೆ ಅಂದರೆ ಅದರ ಹಿಂದೆ ಒಂದು ಪಾಠವನ್ನು ಕಲಿಸಬೇಕು ಎನ್ನುವಂಥ ಉದ್ದೇಶ. ತನ್ನ ಮಕ್ಕಳಾಗಿರುವಂಥ ನಮಗೆ ಒಂದು ಪಾಠವನ್ನು ಕಲಿಸುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ಪೆಂತೆಕೋಸ್ತು ಎನ್ನುವಂಥದ್ದು ಎಲ್ಲಾದರೂ ಕಾಣುತ್ತಾ ಅಂತ ನೋಡುವಾಗ ಎಲ್ಲಿ ಕೂಡ ಕಾಣಲ್ಲ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಪೆಂತೆಕೋಸ್ತು ಹಬ್ಬ ನಡೆದಿದೆ. ಪೆಂತೆಕೋಸ್ತು ಹಬ್ಬ ನಡೆದಿದೆ. ಪೆಂತೆಕೋಸ್ತು ಎನ್ನುವಂಥ ಪದ ಗ್ರೀಕು ಪದ. ಇಂಗ್ಲೀಷ್ನಲ್ಲಿ ಏನು ಬರೆದಿದ್ದಾರೆ? ಇಂಗ್ಲೀಷ್ನಲ್ಲಿ ಏನು ಕರೀತಾರೆ? ಪೆಂಟೆಕೋಸ್ಟ್ ಅಂತಾರೆ. ಇಂಗ್ಲೀಷ್ನಲ್ಲಿ ಪೆಂಟೆಕೋಸ್ಟ್ ಅಂತಾರೆ. ಕನ್ನಡದಲ್ಲಿ ಪಂಚಾಶತಮ ಹಬ್ಬ. ಕನ್ನಡದಲ್ಲಿ ಪಂಚಶತಮ ಹಬ್ಬ. ಪ್ರಿಯರ ದೇವ್ರ ಮಕ್ಕಳಿರ, ಪಂಚಶತಮ ಹಬ್ಬ ಅಂದರೆ 50 ದಿನಗಳ ಹಬ್ಬ ಅಂತ ಅರ್ಥ. ಪಂಚಶತಮ ಹಬ್ಬ ಅಂದರೆ 50 ದಿನಗಳ ಹಬ್ಬ. ಈ 50 ದಿನಗಳ ಹಬ್ಬ ಏನು? ಪೆಂತೆಕೋಸ್ತ್ ಗ್ರೀಕು ಪದದಲ್ಲಿ ಅದೇ 50. ಇಂಗ್ಲಿಷ್ನಲ್ಲಿ ಪೆಂಟೆಕೋಸ್ಟ್ ಅಂತಾರೆ. ಈ ಪಂಚಶತಮ ಹಬ್ಬ, ಪಂಚಶತಮ ದಿನದ ಹಬ್ಬ ಬಂದಿರಲಾಗಿ ಅಂತಿರುತ್ತೆ. ಈ ಪಂಚಶತಮ ಹಬ್ಬ ಅಂದರೆ 50 ದಿನಗಳ ಹಬ್ಬ ಅಂತೆ. 50 ದಿನಗಳ ಹಬ್ಬ. ಯಾಕೆ ಈ 50 ದಿನಗಳ ಹಬ್ಬ? ದೇವರು ಇದರ ಹಿಂದೆ ಏನು ಕಲಿಸ್ಬೇಕಂದುಕೊಂಡಿದ್ದಾರೆ? ಯಾರಿಗೆ ಕೊಟ್ಟಿದ್ದಾರೆ ಈ ದಿನ, ಈ ಹಬ್ಬ ಅಂತ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಹೋಗಬೇಕಾಗತ್ತೆ. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 9ನೇ ವಚನವನ್ನು ನೋಡಿ. ಧರ್ಮೋಪದೇಶ ಕಾಂಡ
16ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ಓದಿ ಪ್ರಿಯರಾದ ದೇವರ ಮಕ್ಕಳಿರ. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 9ನೇ ವಚನದಿಂದ ಓದಿ ಯಾರದು. ಬೆಳೆ ಕೊಯ್ಯುವುದಕ್ಕೆ ಕುಡುಗೋಲು ಹಾಕುವ ಕಾಲ ಮೊದಲುಗೊಂಡು 7 ವಾರಗಳನ್ನು ಎಣಿಸಿ ಆ 7 ವಾರಗಳಾದ ನಂತರ ಪಂಚಾಶತಮ ದಿನದ ಜಾತ್ರೆಯನ್ನು ಆಚರಿಸಬೇಕು. ಪಂಚಾಶತಮ ದಿನದ ಜಾತ್ರೆಯನ್ನು ಯಾವಾಗ ಆಚರಿಸ್ಬೇಕಂತ ಹೇಳ್ತಾರೆ? ಇಲ್ಲಿ ಒಂದು ಕ್ಲೂ ಕೊಟ್ಟಿದ್ದಾರೆ. ಬೆಳೆ ಕೊಯ್ಯುವುದಕ್ಕೆ ಕುಡುಗೋಲು ಹಾಕುವ ಕಾಲ ಮೊದಲುಗೊಂಡು 7 ವಾರಗಳನ್ನು ಎಣಿಸಿ ಆ 7 ವಾರಗಳಾದ ನಂತರ ಪಂಚಾಶತಮ ದಿನದ ಜಾತ್ರೆಯನ್ನು ಆಚರಿಸಬೇಕು. ಜಾತ್ರೆಯನ್ನು ಆಚರಿಸಬೇಕು ಅಂದರೆ ಬೆಳೆ ಕೊಯ್ಯುವಂಥ ಕಾಲ. ಬೆಳೆ ಹಾಕಿದಾಗ ಬೆಳೆ ಕೊಯ್ತಾರಲ್ಲ, ಈ ಬೆಳೆ ಕೊಯ್ಯುವಂಥ ಆ ದಿನ ಮೊದಲುಗೊಂಡು ಅಂದರೆ ಅವತ್ತು ಮೊದಲುಗೊಂಡು 7 ವಾರಗಳಾದ ಮೇಲೆ ಮಾಡುವಂತಹ ಒಂದು ಜಾತ್ರೆ ಅಂತಿದೆ. ಅದೇನ ಇದೆಯಾ? ಬೆಳೆ ಕೊಯ್ಯುವುದಕ್ಕೆ ಕುಡುಗೋಲು ಹಾಕುವ ಕಾಲ ಮೊದಲುಗೊಂಡು 7 ವಾರಗಳನ್ನು ಎಣಿಸಿ 7 ವಾರಗಳಾದ ನಂತರ ಪಂಚಾಶತಮ ದಿನದ ಜಾತ್ರೆಯನ್ನು ಆಚರಿಸಬೇಕು. 7 ವಾರಗಳಂದರೆ ಒಂದು ವಾರಕ್ಕೆ ಎಷ್ಟು? 7 ದಿನಗಳು. 7 ವಾರಕ್ಕೆ ಎಷ್ಟು ದಿನಗಳು? 49 ದಿನಗಳು. ಅದಾದ ಮೇಲೆ 50ನೇ ದಿನ, ಅದೇ ಪಂಚಾಶತಮ ದಿನ ಹಬ್ಬ. ಅದಾದಮೇಲೆ ಮತ್ತೆ ಇದು ಎಲ್ಲಿಂದ ಪ್ರಾರಂಭ ಮಾಡಿದ್ದಾರೆ ಅಂತ ನೋಡುವಾಗ ಇನ್ನೊಂದು ವಿಷಯ ಕೂಡ ವಾಕ್ಯದಲ್ಲಿ ನೋಡೋಣ. ವಿಮೋಚನೆ ಕಾಂಡ 23ನೇ ಅಧ್ಯಾಯ 14ನೇ ವಚನವನ್ನು ನೋಡಿ ಪ್ರಿಯರೇ. ವಿಮೋಚನೆ ಕಾಂಡ 23ನೇ ಅಧ್ಯಾಯ 14ನೇ ವಚನ. ಈ ವಿಮೋಚನೆ ಕಾಂಡ 23:14. ನೀವು ವರ್ಷಕ್ಕೆ 3 ವರ್ತಿ ನನಗೆ ಜಾತ್ರೆ ಮಾಡಬೇಕು ಅಂತಾರೆ. ನೀವು ವರ್ಷಕ್ಕೆ 3 ವರ್ತಿ ನನಗೆ ಜಾತ್ರೆ ಮಾಡಬೇಕು. ಉಳಿ ಇಲ್ಲದ ರೊಟ್ಟೆಗಳನ್ನು ತಿನ್ನಬೇಕಾದ ಜಾತ್ರೆ 1. ನಾನು ನಿಮಗೆ ಆಜ್ಞಾಪಿಸಿದಂತೆ ನೀವು ಚೈತ್ರ ಮಾಸದ ನೇಮಕವಾದ ಕಾಲದಲ್ಲಿ 7 ದಿವಸಗಳು ಉಳಿ ಇಲ್ಲದ ರೊಟ್ಟೆಗಳನ್ನು ತಿನ್ನಬೇಕು. ಆ ಮಾಂಸದಲ್ಲೇ ಐಗುಪ್ತ ದೇಶದಿಂದ ಹೊರಟು ಬಂದಿದ್ದೀರಲ್ಲ, ಒಬ್ಬನು ಕೈಯಲ್ಲಿ ಕಾಣಿಕೆ ಇಲ್ಲದೆ ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಕೂಡದು. ಇದಲ್ಲದೆ ನೀವು ಬಿತ್ತಿದ ಹೊಲದಲ್ಲಿ ಪ್ರಥಮ ಫಲವು ದೊರೆತಾಗ ಸುಗ್ಗಿಯ ಜಾತ್ರೆಯನ್ನು, ಹೊಲ ತೋಟಗಳ ಬೆಳೆಯನ್ನು ಕೂಡಿಸುವಾಗ ಅಂದರೆ ವರ್ಷದ ಕೊನೆಯಲ್ಲಿ ಫಲ ಸಂಗ್ರಹ ಜಾತ್ರೆಯನ್ನು ಆಚರಿಸಬೇಕು. ಸುಗ್ಗಿಯ ಜಾತ್ರೆಯನ್ನು, ಆನಂತರ ಫಲ ಸಂಗ್ರಹಿಸುವಾಗ ಅದೊಂದು ಜಾತ್ರೆಯನ್ನು ಆಚರಿಸಬೇಕು ಅಂತಾರೆ. ಅಂದರೆ ಪಸ್ಕ ಹಬ್ಬವನ್ನು, ಉಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನುವಂಥ ಜಾತ್ರೆಯನ್ನು, ಬೆಳೆ ಕೊಯ್ಯುವಾಗ ಇದೊಂದು ಜಾತ್ರೆಯನ್ನು, ಇವೆಲ್ಲ ಹೇಳಿರ್ತಾರೆ. ಇವೆಲ್ಲ ನೋಡುವಾಗ ನಮ್ಮ ಮೈಂಡ್ ಕೆಲಸ ಮಾಡುತ್ತಾ ಅವಾಗ ಲಾಕ್ ಆಗುತ್ತೆ. ಏನಾಗುತ್ತೆ ನಮ್ಮ ಮನಸ್ಸು? ಅರ್ಥ ಆಗುತ್ತಾ? ಹೋಗ್ಲಿ, ಅರ್ಥ ಮಾಡಿಕೊಳ್ಬೇಕಂತ ನಾವು ಸ್ಟಡಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವ, ನಮ್ಮ ತಲೆನೇ ಗಿರ್ರಂತ ತಿರುಗುತ್ತೆ ರೀ. ಈ ಜಾತ್ರೆಗಳೇನು, ರೊಟ್ಟಿಗಳೇನು, ಈ ರೊಟ್ಟಿಗಳು ಯಾಕೆ ತಿನ್ನಬೇಕು? ಆಮೇಲೆ ಕುರಿ ಅಂತಾರೆ, ಮೇಕೆ ಅಂತಾರೆ, ಹಾಡು ಕೊಯ್ಬೇಕಂತಾರೆ, ಹೀಗೆ ಅರ್ಪಣೆ ಮಾಡ್ಬೇಕಂತಾರೆ. ಅಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಏನ್ರಿ, ಸರಿಯಪ್ಪ ದೇವರು ಒಟ್ಟಿನಲ್ಲಿ ನಿಮ್ಗೆ ಸ್ತೋತ್ರ ಮಾಡ್ತಿದ್ದೇವ್ರಿ, ಇವೆಲ್ಲ ಯಾಕೆ ನಮ್ಗೆ ಅರ್ಥನೇ ಆಗಲ್ಲ ಅಂತೇಳಿ ಸೈಲೆಂಟ್ ಆಗ್ತೀವಿ ಪ್ರಿಯರೇ. ತುಂಬ ಜನ ಹಾಗೆ ಇದ್ರ ತಂಟೆಗೇನೂ ಹೋಗಲ್ಲ. 1 ಜಾತ್ರೆ ಅಂತಾರೆ, 3 ಜಾತ್ರೆ ಅಂತಾರೆ, ಆಮೇಲೆ ವರ್ಷಕ್ಕೆ 3 ಸಾರಿ ಅಂತಾರೆ. ಇವೆಲ್ಲ ನೋಡುವಾಗ ಈ ಹಬ್ಬಗಳ ವಿಷಯ ಏನಿದೆ? ಆದರೆ ದೇವರು ಹೇಳಿದ್ದಾರೆ ಅಂದರೆ ಅದರಲ್ಲಿ ಒಂದು ಸಾರಾಂಶ ಇದ್ದೇ ಇರುತ್ತೆ. ದೇವರು ಹೇಳಿದ್ದಾರಂದರೆ ಅದರ ಹಿಂದೆ ಏನೋ ತನ್ನ ಮಕ್ಕಳಿಗೆ ಒಂದು ಪಾಠವನ್ನು ಕಲಿಸಬೇಕು ಎನ್ನುವಂಥದ್ದು ಇದ್ದೇ ಇರುತ್ತೆ. ಅದನ್ನು ನಾವು ಹುಡುಕಬೇಕು ಅಂತ ದೇವರು ಹೇಳ್ತಾರೆ. ನೀವು ಹುಡುಕ್ರಿ ಅಂತಾರೆ. ನಾವು ಏನು ಹುಡುಕ್ತೀವಿ ಅಂತಂದರೆ ಈ ಭೌತಿಕಕ್ಕೆ, ಈ ದೇಹಕ್ಕೆ ಏನೇನು ಬೇಕೋ ಅದನ್ನು ಹುಡುಕ್ತೀವಿ ಪ್ರಿಯರೇ. ಅಂದರೆ ರಾಂಗ್ ರೂಟು ಕಲಿಸಿದ್ದಾರೆ. ನಮ್ಮವ್ರು ಏನು ಮಾಡಿದ್ದಾರೆ ಅಂದರೆ ದಾರಿ ತಪ್ಪಿಸಿದ್ದಾರೆ. ಅಂದರೆ ಹುಡುಕೋದು ಕಲಿಸಿದ್ದಾರೆ, ಹುಡುಕುವಂಥದ್ದು ಕಲಿಸಿದ್ದಾರೆ. ಆದರೆ ಎಂಥ ದಾರಿಗೆ ಕಲಿಸಿದ್ದಾರೆ ಅಂತ ನೋಡುವಾಗ ರಾಂಗ್ ರೂಟು, ದಾರಿ ತಪ್ಪಿಸುವಂಥ ರೂಟಿಗೆ ಕಳಿಸಿದ್ದಾರೆ ಪ್ರಿಯರ ದೇವ್ರ ಬಗ್ಗೆ.
ಓಕೆನಾ? ಅರ್ಥ ಆಗುತ್ತಾ? ಒಂದು ಸಾರಿ ಗಮನಿಸಿ. ಅಂದರೆ ಈ ಸಮಾಜದಲ್ಲಿ ಈ ಸತ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ದಾರಿ ತಪ್ಪಿಸುವಂಥ ಬೋಧನೆ, ಈ ದಾರಿ ತಪ್ಪಿಸುವಂಥ ಬೋಧನೆ ಪ್ರಪಂಚದಲ್ಲಿ ತುಂಬಿದೆಯಾ ಅಥವಾ ಸ್ವಲ್ಪ ಇದೆಯಾ ಅಂತ ನೋಡುವಾಗ ತುಂಬಿದೆ, ಎಲ್ಲ ಕಡೆ ಇದೆ. ಅದನ್ನು ಹಿಂಬಾಲಿಸಿದಾಗ ನಾವೆಲ್ಲಿಗೆ ಹೋಗ್ತೀವಿ, ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ನೋಡುವಾಗ ಏನು ಡೌಟ್ ಏನಿಲ್ಲ, ಅನುಮಾನ ಏನಿಲ್ಲ, 100% ನರಕಕ್ಕೇ ಹೋಗೋದು. ಯಾಕೆಂದರೆ ದೇವರ ಮಾತು ಅಂದರೆ ಮಾತು ಪ್ರಿಯರೇ. ಆದರೆ ಈ ಸತ್ಯವನ್ನು ತಿಳಿದುಕೊಂಡು ಈ ಸತ್ಯದ ಪ್ರಕಾರ ಯಾರು ನಡೀತಾರೋ ಅವರಿಗೆ ಖಂಡಿತವಾಗಿ ಅವರಿಗೆ ದೇವರು ಪರಲೋಕದಲ್ಲಿ ಒಂದು ಸ್ಥಾನ ಕೊಟ್ಟೇ ಕೊಡ್ತಾರೆ. ದೇವರು ಏನು ಹೇಳಿದ್ದಾರೋ ಆ ಮಾತಿನ ಮೇಲೆ ಅವರು ನಿಂತುಕೊಳ್ತಾರೆ. ವಿಮೋಚನೆ ಕಾಂಡದಲ್ಲಿ ನೋಡಿದ್ದೇವೆ 23:14, ನೀವು ವರ್ಷಕ್ಕೆ 3 ವರ್ಷ ನನಗೆ ಜಾತ್ರೆ ಮಾಡಬೇಕು, ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನಬೇಕಾದ ಜಾತ್ರೆ ಒಂದು ನಾನು ನಿಮಗೆ ಆಜ್ಞಾಪಿಸಿದಂತೆ ನೀವು ಚೈತ್ರ ಮಾಸದ ನೇಮಕವಾದ ಕಾಲದಲ್ಲಿ 7 ದಿವಸಗಳು ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಆ ಮಾಸದಲ್ಲೇ ಐಗುಪ್ತ ದೇಶದಿಂದ ಹೊರಟು ಬಂದಿದ್ದೀರಲ್ಲ, ಒಬ್ಬನು ಕೈಯಲ್ಲಿ ಕಾಣಿಕೆ ಇಲ್ಲದೆ ನನ್ನ ಸನ್ನಿಧಿಗೆ ಕಾಣಿಸಿಕೊಳ್ಳಕೂಡದು. ಅದಲ್ಲದೆ ನೀವು ಬಿತ್ತಿದ ಹೊಲದಲ್ಲಿ ಪ್ರಥಮ ಫಲವು ದೊರೆತಾಗ ಸುಗ್ಗಿಯ ಜಾತ್ರೆಯನ್ನು ಮಾಡಬೇಕು. ಸುಗ್ಗಿಯ ಜಾತ್ರೆ ಅಂತ ಹೇಳಿದಾರಲ್ಲ, ಸುಗ್ಗಿಯ ಜಾತ್ರೆ, ವಾರಗಳ ಜಾತ್ರೆ ಅಂತ ಹೇಳಿದಾರಲ್ಲ, ಇದೇ ಯಾವ ಜಾತ್ರೆ? ಅದು ಯಾವ ಹಬ್ಬ? ಪಂಚಶತಮ ಹಬ್ಬ. ಸುಗ್ಗಿಯ ಜಾತ್ರೆ ಅಂತಾರೆ, 7 ವಾರಗಳ ಜಾತ್ರೆ ಅಂತಾರೆ. 7 ವಾರಗಳ ಒಂದು ಹಬ್ಬ, ವಾರಗಳ ಹಬ್ಬ ಅಲ್ಲೆಲ್ಲಿ ಬರೆಯಲ್ಪಟ್ಟಿರುತ್ತೆ. ಹೀಗೆ ಬರೆಯಲ್ಪಟ್ಟಾಗ ನಾವು ಕನ್ಫ್ಯೂಸ್ ಆಗ್ತಾ ಇರ್ತೀವಿ. ಅರ್ಥ ಮಾಡಿಕೊಂಡಾಗ ಉಲ್ಲಾಸ ಆಗುತ್ತೆ. ಅರ್ಥ ಮಾಡಿಕೊಂಡಿದ್ದೀರಿ ಅಂತ ತಿಳ್ಕೊಳ್ಳಿ ಪ್ರಿಯರೇ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇಷ್ಟೊಂದು ಜ್ಞಾನ ಇದೆಯಾ? ಈ ಜ್ಞಾನಕ್ಕೆ ಎಷ್ಟು ಕೊಟ್ಟರೆ ಇದಕ್ಕೆ ಸರಿಯಾಗತ್ತೆ ಹೇಳಿ ಪ್ರಿಯ? ಅಂದರೆ ಅದಕ್ಕೆ ಆ ಋಣ ತೀರಿಸ್ಕೊಳಕ್ಕಾಗತ್ತೆ. ದೇವರ ಬಳಿಯಲ್ಲಿ ಅವ್ರ ಋಣ ತೀರಿಸ್ಕೊಳ್ಬೇಕಾದ್ರೆ ಏನು ಕೊಟ್ಟರೆ ಆಗುತ್ತೆ? ನಿನ್ನ ಬದುಕನ್ನೆಲ್ಲ ಕೊಟ್ಟರು ಕೂಡ ಋಣ ತೀರಲ್ಲ ಅದು. ಯಾಕೆಂದರೆ ಅವರು ನಮ್ಮ ತಂದೆ ನಮಗೋಸ್ಕರ ಅದ್ಭುತವಾಗಿ ಬರೆಸಿದ್ದಾರೆ. ಬರೆಸಿರುವಂಥ ವಾಕ್ಯಗಳನ್ನು ಅರ್ಥ ಆದಾಗ ಅವ್ರು ನಿಮಗೆ ಅರ್ಥ ಆಗ್ತಾರೆ, ದೇವರು ಅರ್ಥ ಆಗ್ತಾರೆ, ದೇವರ ಮನಸ್ಸು ಅರ್ಥ ಆಗುತ್ತೆ. ದೇವರ ಮನಸ್ಸು ಅರ್ಥ ಆದಾಗ ದೇವರಿಗೆ ಹತ್ತಿರ ಆಗ್ತೀವಿ ಪ್ರಿಯರೇ. ದೇವರಿಗೆ ಹತ್ತಿರ ಆದಾಗ ಎಷ್ಟು ಉಲ್ಲಾಸ ಇರುತ್ತೆ ಹೇಳಿ, ಎಷ್ಟು ಆನಂದ ಇರುತ್ತೆ, ಎಷ್ಟು ಸಮಾಧಾನ ಇರುತ್ತೆ, ಎಷ್ಟು ಸಂತೋಷ ಇರುತ್ತೆ. ಈ ಲೋಕದಲ್ಲಿ ಕಷ್ಟಗಳಂತೀರ, ಯೋಬನಿಗಿರುವಂಥ ಕಷ್ಟ ನಾವು ನೆನಪು ಮಾಡ್ಕೋ. ಕಷ್ಟ ಅನ್ನೋದು ನೋಡಿ ಒಂದ್ಸರಿ ಬಂದಾಗ ಯೋಬನನ್ನು ನೆನೆಸ್ಕೊಳ್ಬೇಕು. ಇಲ್ಲಾಂದರೆ 12 ವರ್ಷದಿಂದ ರಕ್ತಸ್ರಾವ ಕುಸುಮ ರೋಗದಿಂದ ನರಳುತ್ತಾ ಇದ್ರಲ್ಲ, ಅವರನ್ನು ನೆನೆಸ್ಕೋಬೇಕು. ಪೌಲನನ್ನು ನೆನೆಸ್ಕೋಬೇಕು. ಇಲ್ಲಾಂದರೆ ಸ್ಟೆಫೇನನ್ನು ಆಗಿರ್ಬೋದು, ಅಪೋಸ್ತಲರಾಗಿರ್ಬೋದು, ಅವರು ದೇವ್ರಿಗೋಸ್ಕರ ಶ್ರಮೆ ಪಟ್ಟಿದ್ದು ಬಹಳ. ಯೆರೆಮೀಯ ಪ್ರವಾದಿ ದೇವರ ವಾಕ್ಯಗಳನ್ನು ಹೇಳಿದಾಗ ಪ್ರವಾದಿ ಅವ್ರನ್ನ ಯಾರೂ ಒಪ್ಪಲ್ಲ. ವಿಚಿತ್ರವಾದಂಥ ಹಿಂಸೆ ಕೊಡ್ತಾರೆ ಪ್ರಿಯರೇ. ವಿಚಿತ್ರ ಯಾರಂದರೆ ಬೇರೆ ಯಾರೂ ಅಲ್ಲ, ಮನೇಲಿದ್ದಂಥರು, ಅಂದರೆ ಸಂಬಂಧಿಕರೇ. ಕೊನೆಯದಾಗಿ ನೀರಿಲ್ಲದ ಬಾವಿಯಲ್ಲಿ ನೀರಿಲ್ಲದ ಬಾವಿಯಲ್ಲಿ ಅಂದರೆ ಶಿಕ್ಷೆ ಕೊಡೋದಕ್ಕೆ ಅಧಿಕಾರಿಗಳು ಏನು ಮಾಡಿರ್ತಾರೆ ಅಂದರೆ ಈ ಅರಸರು ಆಮೇಲೆ ಇರ್ತಾರಲ್ಲ, ಕಾನೂನು ಇರುತ್ತಲ್ಲ, ಶಿಕ್ಷೆ ಕೊಡೋದಕ್ಕೆ ಅಂದರೆ ಅಪರಾಧಿಗಳಿಗೆ ಶಿಕ್ಷೆ ಕೊಡೋದಕ್ಕೆ ಕೆಲವು ಏರ್ಪಾಟ್ ಮಾಡಿರ್ತಾರೆ. ಗವಿಗಳ ಹಾಗೆ, ಇಲ್ಲಾಂದರೆ ಬೇರೆ ಬೇರೆ, ಅಂದರೆ ಭಯಂಕರ ಕಠಿಣವಾದಂಥ ಶಿಕ್ಷೆ ಕೊಡುವಂಥದ್ದು, ಒಂದು ಗುಂಡಿಯಲ್ಲಿ ಹಾಕುವಂಥದ್ದು, ಇಲ್ಲಾಂದರೆ ಯಾವುದೋ ಒಂದು ರೀತಿಯಲ್ಲಿ. ನೀರಿಲ್ಲದ ಬಾವಿಯಲ್ಲಿ ಹಾಕಿದರೆ ಅಲ್ಲಿಂದ ಹೊರಗಡೆ ಏನಾರ ಅದು ಕತ್ತಲೆ ಇರುತ್ತೆ, ಒಳಗಡೆ ಮುಚ್ಚಾಕ್ತಾರೆ. ಅಲ್ಲಿ ಪರಿಸ್ಥಿತಿ ಬಹಳ ಘೋರವಾಗಿರುತ್ತೆ. ಅಂತಹ ಕಷ್ಟವನ್ನು ಅವರು ಅನುಭವಿಸಿದ್ದಾರೆ.
ದೇವ್ರ ಜೊತೆಯಾಗಿದ್ದಾರ ಅಂತ ನೋಡುವಾಗ ದೇವ್ರ ಜೊತೆಯಲ್ಲಿ ಇದ್ರೇ ಈ ಕಷ್ಟಗಳಿರುತ್ತೆ. ಅದನ್ನ ನೆನಪಲ್ಲಿ ಇಟ್ಕೋಬೇಕು. ಲೋಕದಲ್ಲಿ ಏನಿರುತ್ತೆ ಗೊತ್ತಾ? ಲೋಕದಲ್ಲಿ ಏನಿರುತ್ತೆ ಅಂದರೆ ದೇವ್ರ ಜೊತೆಯಲ್ಲಿದ್ದಾಗ ಸ್ವಲ್ಪ ಕಷ್ಟಗಳಿರುತ್ತೆ, ಸುಖ ಇರುತ್ತೆ, ಕಷ್ಟನೂ ಇರುತ್ತೆ. ಏನೇ ಇರಲಿ ಪ್ರಿಯರ ದೇವ್ರ ಮಕ್ಕಳಿರ, ಏನೇ ಇರಲಿ ಆ ತಂದೆಯನ್ನು ನೋಡಿಕೊಂಡು, ಭಕ್ತರನ್ನೇ ನೆನೆಸ್ಕೊಂಡು, ಯೇಸು ಪ್ರಭುವನ್ನು ನೆನೆಸ್ಕೊಂಡು, ದೇವರೇ ನನಗೆ ಶಕ್ತಿ ಕೊಡಿ, ದೇವರೇ ನನಗೆ ಬಲ ಕೊಡಿ, ನಾನು ನಿಮಗೋಸ್ಕರನೇ ನಾನು ಇರ್ತೀನಿ ಅಂತ ಅವ್ರ ಹತ್ರ ನಾವು ಏನಪ್ಪ ಅಂದರೆ ಒಪ್ಪಂದ ಮಾಡಿಕೊಳ್ಬೇಕು. ಎಲ್ಲಿ ತನಕ ಅಂತ ನೋಡುವಾಗ ಪ್ರಾಣ ಇರೋ ತನಕ ನಾವು ಸ್ಥಿರವಾಗಿ ನಿಲ್ಲಬೇಕು. ಇವಾಗ ನಾವು ಎಲ್ಲರ ಸಭೆಯಾಗಿ ಕೂಡಿದ್ದೀವಿ, ಮನೆಗೆ ಹೋದ್ಮೇಲೆ ನೀವು ಒಬ್ಬರೇ ಆಗ್ತೀರಾ. ಮನೇಲಿ ಕುಟುಂಬದಲ್ಲಿ ನಿಮ್ಮ ಮಾತು ಕೇಳ್ಬೋದು, ಕೇಳದೆ ಇರ್ಬೋದು, ಒಂಟಿ ಆಗ್ತೀರ. ಅವಾಗ ದೇವರು ಜೊತೆಯಲ್ಲಿದ್ದಾಗ, ಪವಿತ್ರಾತ್ಮನ ಜೊತೆಯಲ್ಲಿದ್ದಾಗ ಅವರ ಒಂದು ಆತ್ಮಿಕ ಸಹವಾಸದಲ್ಲಿ ನಾವಿರಬೇಕು. ಲೋಕ ಸರಿ ಇಲ್ಲ, ಲೋಕ ಒಳ್ಳೆಯದಿಲ್ಲ, ಲೋಕವನ್ನು ನಂಬಿಕೊಂಡು ಕುಳಿತುಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ನಮ್ಮನ್ನು ಕಾಪಾಡೋರು ದೇವರು. ಆದ್ದರಿಂದ ಜಾಗ್ರತೆ ಪ್ರಿಯರೇ. ಇವಾಗ ಈ ವಿಮೋಚನೆ ಕಾಂಡದಲ್ಲಿ ನೋಡಿದ್ದೇವೆ 23ನೇ ಅಧ್ಯಾಯದಲ್ಲಿ, ಅಲ್ಲಿ ಹಬ್ಬಗಳನ್ನು ಆಚರಣೆ ಮಾಡುವಂಥದ್ದು. ಏನೇನು ಹಬ್ಬ? ಪಂಚಶತಮ ಹಬ್ಬ ಇದೆ, ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವಂಥ ಹಬ್ಬ ಇದೆ, ಪಸ್ಕ ಹಬ್ಬ ಇದೆ. ಪಸ್ಕ ಹಬ್ಬ ಎನ್ನುವಂಥದ್ದು, ಪಸ್ಕ ಎನ್ನುವಂಥದ್ದು ಆಚರಣೆ ಅಂದರೆ, ಈ ಪಸ್ಕ ಎನ್ನುವಂಥದ್ದು ಎಲ್ಲಿ ಪ್ರಾರಂಭವಾಗುತ್ತೆ ಅಂತ ನೋಡುವಾಗ ಐಗುಪ್ತ ದೇಶದಲ್ಲಿ ದೇವರು ಪ್ರಾರಂಭ ಮಾಡ್ತಾರೆ. ಐಗುಪ್ತ ದೇಶದಲ್ಲಿ ಯಾಕೆ ಪ್ರಾರಂಭ ಮಾಡಿದ್ದಾರೆ ಅಂತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ಐಗುಪ್ತ ದೇಶದಲ್ಲಿ ಇದ್ದಂಥ ಎಲ್ಲರಿಗೂ ಒಂದು ಭಯಂಕರವಾದಂಥ ಉಪದ್ರವ ತರುವಂಥದ್ದು. ಇಸ್ರಾಯೇಲ್ರೇ, ನೀವೆಲ್ಲರೂ ಕೂಡ ಏನು ಮಾಡ್ತೀರಾ? ನಿಮ್ಮ ಮನೆಯಲ್ಲಿ ಒಂದು ಕುರಿ ಬಲಿ ಕೊಟ್ಟು ಆ ರಕ್ತವನ್ನು ನಿಮ್ಮ ಮನೆ ಬಾಗಿಲಿಗೆ, ನಿಲುವು ಪಟ್ಟಿಯ ಅಡ್ಡಪಟ್ಟಿ ಇರುತ್ತಲ್ಲ, ನಿಲುವು ಪಟ್ಟಿಗಳಿಗೆ ಅಡ್ಡಪಟ್ಟಿಗೆ ನೀವು ಅಂಟಿಸ್ಬೇಕು. ನೀವು ಆ ದಿನ ರಾತ್ರಿ ನಾನು ಏನು ಹೇಳಿದ್ದೀನೋ ಅದನ್ನು ನೀವು ಆಚರಿಸಬೇಕು. ಆಮೇಲೆ ಸಂಹಾರಕ ದೂತನು ಏನು ಮಾಡ್ತಾನೆ? ಎಲ್ಲ ಮನೆಗಳನ್ನು ನೋಡಿ, ಯಾರ ಮನೆಯಲ್ಲಿ ಈ ಒಂದು ಆಚರಣೆ ಮಾಡಿದ್ದೀರೋ ಅವ್ರನ್ನ ದಾಟಿ ಯಾವ ಮನೆಯಲ್ಲಿ ಮಾಡಿಲ್ವೋ ಆ ಮನೆಯಲ್ಲಿ ಚೊಚ್ಚಲ ಮಕ್ಕಳನ್ನು ತೆಗೆದಾಕ್ತಾನೆ ದೇವರು. ಐಗುಪ್ತ ದೇಶದಲ್ಲಿ ನೋಡುವಾಗ ಎಲ್ಲರ ಮನೆಯಲ್ಲಿ ಇದು ಶಿಕ್ಷೆ ಹೊಂದಿದ್ದಾರಾ ಇಲ್ವ ಅಂತ ನೋಡುವಾಗ ಎಲ್ಲ ಮನೆಗಳಲ್ಲಿ ಚೊಚ್ಚಲ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ದೇವರು ಮುಂಚಿತವಾಗಿ ಹೇಳಿದ್ದಾರೆ, ಹೇಳಿ ನಡೆಸ್ತಾರೆ. ಈ ಚೊಚ್ಚಲ ಮಕ್ಕಳನ್ನು ಕಳ್ಕೊಂಡಾಗ ಹೇಗಿರುತ್ತೆ? ಚೊಚ್ಚಲ ಮಕ್ಕಳನ್ನು ಕಳ್ಕೊಂಡಾಗ ಅಂದರೆ ಈ ಹಿರಿ ಮಕ್ಕಳ ಮೇಲೆ, ಚೊಚ್ಚಲ ಮಕ್ಕಳ ಮೇಲೆ ಪ್ರೀತಿ ಬಹಳ ಇರುತ್ತೆ ತಂದೆ ತಾಯಿಗಳಿಗೆ. ಒಬ್ಬನೇ ಮಗ ಇರುವಂಥದ್ದು, ಇಲ್ಲ 4 ಮಂದಿ ಮಕ್ಕಳು ಇರುವಂಥದ್ದು ಇರ್ತಾರೆ. ಯಾರು ಚೊಚ್ಚಲ ಮಗ ಇದ್ದಾನೋ ಅವ್ರನ್ನ ತೆಗೆದಾಕುವಂಥದ್ದು ನಡೆಯುತ್ತೆ. ಅದು ಅಲ್ಲಿ ಇಸ್ರಾಯೇಲ್ರಿಗೆ ಏನಪ್ಪ ಅಂತ ನೋಡುವಾಗ ರಕ್ಷಣೆ. ಫರೋಹ ಇಲ್ಲಾಂದರೆ ಐಗುಪ್ತ ದೇಶದಲ್ಲಿದ್ದಂಥ ಅವರಿಗೆ ದಂಡನೆ. ಅವ್ರಿಗೇನಾಗಿದೆ? ದಂಡನೆ ಆಗಿದೆ. ಇವರ ಮಧ್ಯದಲ್ಲಿ ರಕ್ಷಣೆ ಉಂಟಾಗಿದೆ. ಇದನ್ನು ನೆನೆಸ್ಕೊಂಡು ನೀವೇನು ಮಾಡಬೇಕು? ಜಾತ್ರೆ ಮಾಡಬೇಕು ಅಂತ ಹೇಳ್ತಾರೆ ದೇವರು. ಅದಲ್ಲೂ ಇದು 12ನೇ ಅಧ್ಯಾಯದಲ್ಲಿ ಇರುತ್ತೆ. ಪಸ್ಕ ಹಬ್ಬ ಅಂದರೆ ಪಸ್ಕ ಪ್ರಾರಂಭವಾಗುತ್ತೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ. 12ನೇ ಅಧ್ಯಾಯ ವಿಮೋಚನೆ ಕಾಂಡ 12ನೇ ಅಧ್ಯಾಯದಲ್ಲಿ ಇರುತ್ತೆ. 1ನೇ ವಚನದಿಂದ ಪೂರ್ತಿ ಅಧ್ಯಾಯದಲ್ಲಿ ನೀವು ಓಡ್ಕೊಂಡು ಹೋದರೆ ಅಲ್ಲಿ ಆ ಒಂದು ವಿಷಯ ಗೊತ್ತಾಗುತ್ತೆ ಪಸ್ಕದ ಬಗ್ಗೆ. ಅಲ್ಲಿ ಯಾವಾಗ ಅಲ್ಲೇ ಪ್ರಾರಂಭ, ಮೊಟ್ಟ ಮೊದಲು ಪ್ರಾರಂಭ ಅಲ್ಲೇನೆ, ಐಗುಪ್ತ ದೇಶದಲ್ಲಿ. ಇಸ್ರಾಯೇಲ್ಯರನ್ನ ಕಾಪಾಡುವಂಥದ್ದು ಐಗುಪ್ತ ದೇಶದಲ್ಲಿ ಇದ್ದಂಥ ಆ ಪ್ರಜೆಗಳನ್ನು ದಂಡಿಸುವಂಥದ್ದು. ಅವರ ಮಧ್ಯದಲ್ಲಿ ಒಂದು ಕಾರ್ಯಕ್ರಮ, ಒಂದು ಹಬ್ಬ, ಅದೇ ಪಸ್ಕ ಹಬ್ಬ ಅಂತ. ಇದು ಎಲ್ಲಿ ತನಕ ನಡೆಯುತ್ತೆ ಅಂತ ನೋಡುವಾಗ ಯೇಸು ಕ್ರಿಸ್ತರು ಬರೋವರೆಗೆ ಇದು ನಡೆಯುತ್ತೆ. ಯೇಸು ಕ್ರಿಸ್ತರು ಬರೋವರೆಗೆ ನಡೆಯುತ್ತೆ. ಆಮೇಲೆ ಇದು ಹಬ್ಬ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವಾಗ ಪ್ರಾರಂಭ ಮಾಡಬೇಕು ಆ ದಿನನೂ ಹೇಳಿದ್ದಾರೆ. ಯಾವ ತಿಂಗಳಲ್ಲಿ ಆಚರಣೆ ಮಾಡಬೇಕು, ಯಾವ ತಿಂಗಳ, ಯಾವ ದಿನದಲ್ಲಿ, ಇವೆಲ್ಲ ಕೂಡ ಅಲ್ಲಿ ಹೇಳಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳು. ಒಂದ್ಸರಿ ಯಾಜಕ ಕಾಂಡಕ್ಕೆ ಬರೋಣ.
ಯಾಜಕಕಾಂಡ 23ನೇ ಅಧ್ಯಾಯ, ಯಾಜಕಕಾಂಡ 23ನೇ ಅಧ್ಯಾಯ, ಯಾಜಕಕಾಂಡ 23ನೇ ಅಧ್ಯಾಯ 5ನೇ ವಚನ ನೋಡಿ ಗೊತ್ತಾಗುತ್ತೆ. ಯಾಜಕಕಾಂಡ 23ನೇ ಅಧ್ಯಾಯ 5ನೇ ವಚನ. ಮೊದಲನೇ ತಿಂಗಳಿನ 14ನೆಯ ದಿನದ ಸಂಜೆ ವೇಳೆಯಲ್ಲಿ ಯೆಹೋವನು ನೇಮಿಸಿದ ಪಸ್ಕ ಹಬ್ಬವಾಗಬೇಕು ಅಂತ ಹೇಳ್ತಾರೆ. ಮೊದಲನೇ ತಿಂಗಳಲ್ಲಿ 14ನೇ ದಿನದಂದು ಸಂಜೆ ನೀವು ಪಸ್ಕವನ್ನು ಆಚರಣೆ ಮಾಡೋದಕ್ಕೆ ಸಿದ್ಧ ಆಗಬೇಕು. ಆ ಪಸ್ಕ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅದನ್ನು ಕೂಡ ಅಲ್ಲಿ ಕೆಳಗಡೆ ಹೇಳ್ಕೊಂಡು ಬಂದಿದ್ದಾರೆ. ಇವಾಗ ನಾವು ಪೆಂತೆಕೋಸ್ತ ಹಬ್ಬದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಯಾವ ಹಬ್ಬ? ಪೆಂತೆಕೋಸ್ತ ಹಬ್ಬದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಹಬ್ಬ ಗೊತ್ತಾದರೆ ಆ ಹಬ್ಬ ಅರ್ಥ ಆಗುತ್ತೆ. ಪಸ್ಕ ಹಬ್ಬ ಗೊತ್ತಾದರೆ ಪೆಂತೆಕೋಸ್ತ ಹಬ್ಬ ನಮ್ಗೆ ಅರ್ಥ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಒಂದಕ್ಕೊಂದು ಲಿಂಕ್ ಇರುತ್ತೆ. ಈ ಪಸ್ಕ ಹಬ್ಬವನ್ನು ಯಾವಾಗ ಆಚರಣೆ ಮಾಡಬೇಕಂತ ಹೇಳಿದ್ದಾರೆ? ಮೊದಲನೇ ತಿಂಗಳ 14ನೇ ದಿನ ಸಂಜೆಯಿಂದ ಇದನ್ನು ಪ್ರಾರಂಭ ಮಾಡಬೇಕು ಆಚರಣೆ. ಮೊದಲನೇ ತಿಂಗಳ 14ನೇ ದಿನ ಅಂದರೆ ವರ್ಷದಲ್ಲಿ ಮೊದಲನೇ ತಿಂಗಳ 14ನೇ ದಿನ ಅಂದರೆ ಯಾವ ತಿಂಗಳ? ಜನವರಿ ಅಂತ. ಓಕೆ, ಆಮೇಲೆ ಏಪ್ರಿಲಲ್ಲಿ, ಇನ್ನು ನವಂಬರ್ ಅಂತ ಹೇಳ್ತೀರ. ಅಂದರೆ ಇಸ್ರಾಯಲ್ರಿಗೆ ಕೊಡಲ್ಪಟ್ಟಂಥ ತಿಂಗಳ ಇಲ್ಲಿ. ಯಾಕೆಂದರೆ ಇವರ ಹಳೆ ಒಡಂಬಡಿಕೆಯಲ್ಲಿ ಹೇಳಿದಾರಲ್ಲ, ಇಸ್ರಾಯಲ್ರಿಗೆ ಕೊಡಲ್ಪಟ್ಟಂಥ ವರ್ಷದಲ್ಲಿ ಮೊದಲನೇ ತಿಂಗಳ ಯಾವುದು ಎನ್ನುವಂಥದ್ದು ತಿಳ್ಕೊಳ್ಳೋಣ. ಇವಾಗ ವಿಮೋಚನೆ ಕಾಂಡ 12ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರೇ. ವಿಮೋಚನೆ ಕಾಂಡ 12ನೇ ಅಧ್ಯಾಯ 1ನೇ ವಚನ. 12ನೇ ಅಧ್ಯಾಯ 1ನೇ ವಚನ. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನನ ಸಂಗಡ ಮಾತಾಡಿ ಇಂತೆಂದನು, ಎಲ್ಲ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು, ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು ಅಂತ ಹೇಳ್ತಾನೆ. ಮೊದಲನೆಯ ತಿಂಗಳಾಗಿರಬೇಕು. ಈ ಮೊದಲನೇ ತಿಂಗಳ ಇದು ನಿಮಗೆ. ಇವು ಟೋಟಲ್ ಪ್ರಪಂಚದಲ್ಲಿ ಮೊದಲನೇ ತಿಂಗಳ ಯಾವುದಪ್ಪ ಅಂತ ನೋಡುವಾಗ ಜನವರಿ ಅಂತೀವಿ. ಇಸ್ರಾಯೇಲ್ರಿಗೆ ಮೊದಲನೇ ತಿಂಗಳ ಯಾವುದು ಅಂತ ನೋಡುವಾಗ ಈ ತಿಂಗಳ ಮೊದಲನೇ ತಿಂಗಳಂತ ಹೇಳಿದ್ದಾರೆ. 12ನೇ ಅಧ್ಯಾಯದಲ್ಲಿ ಮೊದಲನೇ ತಿಂಗಳಂತ ಹೇಳಿದ್ದಾರೆ. ಯಾಕೆ ಮೊದಲನೇ ತಿಂಗಳಂತ ನೋಡುವಾಗ, ಐಗುಪ್ತ ದೇಶದಿಂದ ಅವರು ಹೋಗ್ತಾರಲ್ಲ, ಐಗುಪ್ತ ದೇಶದಿಂದ ಹಾಲು ಜೇನು ಹರಿಯುವಂಥ ದೇಶ ಇದೆ ನೋಡಿ, ಆ ದೇಶಕ್ಕೆ ಅವರು ಹೋಗಬೇಕು. ಇವಾಗ ಐಗುಪ್ತ ದೇಶದಿಂದ ಹೋಗೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಐಗುಪ್ತ ದೇಶದಿಂದ ಹೋಗೋದಕ್ಕೆ ಅವರು ಸಿದ್ಧರಾಗ್ತಾ ಇದ್ದಾರೆ. ಈ ತಿಂಗಳ ನಿಮಗೆ ಮೊದಲನೇ, ಅಂದರೆ ಈ ವರ್ಷದಲ್ಲಿ ಇದೇ ತಿಂಗಳ ನಿಮಗೆ ಮೊದಲನೇ ತಿಂಗಳ ಆಗಬೇಕು ಅಂತ. ಆವಾಗ ಅವರಿಗೆ ಇಸ್ರಾಯೇಲರ ಮಧ್ಯದಲ್ಲಿ ದೇವರು ಕೊಡುವಂಥ ತಿಂಗಳುಗಳು, ಅದಕ್ಕಿಂತ ಮುಂಚಿತವಾಗಿ ತಿಂಗಳುಗಳು, ದಿನಗಳಿದೆ, ವರ್ಷಗಳಿದೆ. ಆದರೆ ಅವರ ಎಣಿಕೆಯಲ್ಲಿ ಅವರ ಕ್ಯಾಲೆಂಡರ್ನಲ್ಲಿ ನೀವು ಲೆಕ್ಕ ಮಾಡಬೇಕಾದ್ರೆ ಈ ತಿಂಗಳಿಂದ ನಿಮಗೆ ಮೊದಲನೇ ತಿಂಗಳಾಗಬೇಕು, ಹೀಗೆ ಲೆಕ್ಕ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ನಾವು ಏನು ಅಂದ್ಕೊಳ್ತೀವಪ್ಪ ಅಂದರೆ ಜನವರಿ ಇರ್ಬೋದು, ಹೀಗೆ ಫೆಬ್ರವರಿ ಇರ್ಬೋದು, ಹೀಗೆ ಅಂದ್ಕೊಳ್ತೀವಿ. ಅಂದರೆ ಅವ್ರಿಗೆ ಒಟ್ಟಂಥ ವರ್ಷದಲ್ಲಿ ಮೊದಲನೇ ತಿಂಗಳ ಅದು ನೇಮಿಸಿದ್ದಾರೆ ಪ್ರಿಯರ ದೇವ್ರ ಮಕ್ಕಳಿರ. ಆ ಮೊದಲನೇ ತಿಂಗಳ ಯಾವುದಂತ ನೋಡುವಾಗ ಮೊದಲನೇ ತಿಂಗಳ ಹಬೀಬ್ ಅಂತಾರೆ. ಹಬೀಬ್, ನಿಸಾನ್. ನಮ್ಮ ಎಣಿಕೆಯ ಪ್ರಕಾರ ಇದು ಯಾವ ತಿಂಗಳಲ್ಲಿ ಬರುತ್ತೆ ಅಂತ ನೋಡುವಾಗ ಈ ಮಾರ್ಚ್ ಏಪ್ರಿಲ್ ತಿಂಗಳ ಇದೆ ನೋಡಿ. ಮಾರ್ಚ್ ಏಪ್ರಿಲ್ ತಿಂಗಳ ಮಧ್ಯಕಾಲದಿಂದ ಅವ್ರ ತಿಂಗಳ ಪ್ರಾರಂಭವಾಗುತ್ತೆ. ಮಾರ್ಚು ಏಪ್ರಿಲ್, ಈ ಮಾರ್ಚ್ ಏಪ್ರಿಲ್ ತಿಂಗಳ ಇದೆ ನೋಡಿ ಮಧ್ಯಕಾಲ. ಅಂದರೆ ಮಾರ್ಚ್ 15ನೇ ತಾರೀಕಿನಿಂದ ಏಪ್ರಿಲ್ 15ನೇ ತಾರೀಕು ತನಕ ಈ ತಿಂಗಳ ಅವ್ರಿಗಿರುತ್ತೆ. ಯಾವ ತಿಂಗಳ ಇರುತ್ತೆ ರೀ? ಮಾರ್ಚ್ 15ರಿಂದ ಒಂದು ದಿನ ಆ ಕಡೆ ಈ ಕಡೆ ಇರ್ಬೋದು. ಮಾರ್ಚ್ 15ರಿಂದ ಏಪ್ರಿಲ್ 15ವರೆಗೆ ಯಾವ ತಿಂಗಳಿರುತ್ತೆ ಅವರಿಗೆ ಅಂತ ನೋಡುವಾಗ ನಿಸಾನ್ ಎನ್ನುವಂಥ ತಿಂಗಳ. ಮಾರ್ಚು 15ರಿಂದ ಪ್ರಾರಂಭವಾಗುತ್ತೆ 1ನೇ ತಾರೀಕಂತ, ಏಪ್ರಿಲ್ 15ನೇ ತಾರೀಕಿಗೆ ಆ ತಿಂಗಳ ಮುಗಿದು ಹೋಗುತ್ತೆ. ಇವಾಗ ಜನವರಿ 1ನೇ ತಾರೀಕು 31ನೇ ತಾರೀಕು ತನಕ ಜನವರಿ. ನೆಕ್ಸ್ಟು 31ನೇ ತಾರೀಕು ಮುಗಿದ್ರೆ ಫೆಬ್ರವರಿಯಲ್ಲಿ ನಾವು ಎಂಟ್ರಿ ಆಗ್ತೀವಿ.
ಅವರಿಗೆ ತಿಂಗಳ ಯಾವುದಂತ ನೋಡುವಾಗ ಮಾರ್ಚ್ ತಿಂಗಳ 15ರಿಂದ ಏಪ್ರಿಲ್ ತಿಂಗಳ 15ನ ತನಕ ಒಂದು ತಿಂಗಳ. ಅದು ಆ ತಿಂಗಳದ ಹೆಸರು ಮೊಟ್ಟ ಮೊದಲು ಬಂದಿರುವಂಥದ್ದು ಹಬೀಬ್, ನಂತರ ಸ್ವಲ್ಪ ದಿನಗಳಾದ ಮೇಲೆ ನಿಸಾನ್ ಅಂತ ಹೇಳ್ತಾರೆ. ಅದು ಇಬ್ರಿಯ ತಿಂಗಳಗಳು. ನೆಕ್ಸ್ಟ್ ಇನ್ನೊಂದು ತಿಂಗಳ ಯಾವುದಪ್ಪ ಅಂತ ನೋಡುವಾಗ ಜೀವ್. ನೆಕ್ಸ್ಟ್ ತಿಂಗಳು ಯಾವುದು? ಜೀವ್, ಇಲ್ಲಾಂದರೆ ಇಯಾರ್ ಅಂತ ಹಿಬ್ರಿಯ ತಿಂಗಳುಗಳು. ಇದು ಯಾವಾಗ ಬರುತ್ತೆ ಅಂತ ನೋಡುವಾಗ ಏಪ್ರಿಲ್ 15ರಿಂದ ಮೇ 15ರವರೆಗೆ ಈ ತಿಂಗಳ ಇರುತ್ತೆ. ಆನಂತರ ಸಿವಾನ್, ಇದು ಯಾವಾಗ ಅಂತ ನೋಡುವಾಗ ಮೇ ಮಧ್ಯದಿಂದ 15ರಿಂದ ಜೂನ್ 15ರವರೆಗೆ. ಇದಾದ ಮೇಲೆ ತಮಾಜ್ ಅಂತ ಇರುತ್ತೆ. ಇದು ಯಾವಾಗ? ಜೂನ್ 15ರಿಂದ ಜುಲೈ 15ರವರೆಗೆ. ಆನಂತರ ಹಬ್, ಇದು ಯಾವಾಗಲಿಂದ ಬರುತ್ತೆ ಅಂದರೆ ಜುಲೈ 15 ಮಧ್ಯದಿಂದ ಆಗಸ್ಟ್ 15ರವರೆಗೆ. ಇದಾದ ಮೇಲೆ ಎಲೋನ್, ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ. ಇದಾದ ಮೇಲೆ ಹೆಥಾನಿಮ್, ಸೆಪ್ಟೆಂಬರು ಮಧ್ಯ 15ರಿಂದ ಅಕ್ಟೋಬರ್ವರೆಗೆ. ಹೆಥಾನಿಮ್ ಆದಮೇಲೆ ಮಹೇಶ್ವಾನ್ ಅಂತ ಇರುತ್ತೆ. ಇದು ಬಂದು ಅಕ್ಟೋಬರ್ ಮಧ್ಯದಿಂದ ನವಂಬರ್ ಮಧ್ಯ ಕಾಲದಲ್ಲಿ ಬರುತ್ತೆ. ಕೀಸ್ಲೇವ್, ಈ ಕೀಸ್ಲೇವ್ ಎನ್ನುವಂಥದ್ದು ನವಂಬರ್, ಅಂದರೆ ನವಂಬರ್ ಮಧ್ಯದಿಂದ ಡಿಸೆಂಬರ್ವರೆಗೆ ಇರುತ್ತೆ. ಆನಂತರ ಟೇಬೇತ್, ಡಿಸೆಂಬರ್ ಮಧ್ಯದಿಂದ ಜನವರಿ ತನಕ. ಆಮೇಲೆ ಜನವರಿ ಮಧ್ಯದಿಂದ ಫೆಬ್ರವರಿ ಅಂದರೆ ಶೇಬಾಟ್ ತಿಂಗಳ ಬರುತ್ತೆ. ಶೇಬಾಟ್ ತಿಂಗಳ ಯಾವುದಪ್ಪ ಅಂತ ನೋಡುವಾಗ ಜನವರಿ ಮಧ್ಯದಿಂದ ಫೆಬ್ರವರಿವರೆಗೆ. ಆನಂತರ ಆಧಾರ್, ಇದು ಫೆಬ್ರವರಿ ಮಧ್ಯದಿಂದ ಮಾರ್ಚ್, 12 ತಿಂಗಳುಗಳು ಇವ್ರ ತಿಂಗಳಗಳು. ಮೊದಲನೇ ತಿಂಗಳು ಯಾವುದು? ಮಾರ್ಚ್ 15ರಿಂದ ನಮಗೆ ಬರುತ್ತೆ. ಅವ್ರ ತಿಂಗಳು ಯಾವುದಪ್ಪ ಅಂತ ನೋಡುವಾಗ ನಿಸಾನ್ ಎನ್ನುವಂಥ ತಿಂಗಳ. ಈ ನಿಸಾನ್ ಎನ್ನುವಂಥ ತಿಂಗಳಲ್ಲಿ ಐಗುಪ್ತ ದೇಶದಿಂದ ಹೊರಡುತ್ತಾರೆ. ಅದೇ ತಿಂಗಳ ಅವರಿಗೆ ಇಸ್ರಾಯೇಲ್ರಿಗೆ ಮೊದಲನೇ ತಿಂಗಳ. ಈ ಮೊದಲನೇ ತಿಂಗಳ ಇದು ಏನು ಮಾಡಬೇಕಂತ ನೋಡುವಾಗ ಪ್ರತಿ ವರ್ಷ ಇದು ಹಬ್ಬವಾಗಿ ನೀವು ಆಚರಣೆವಾಗಿ ಈ ಮೊದಲನೇ ತಿಂಗಳ ಐಗುಪ್ತ ದೇಶದಿಂದ ಬಂದಿದ್ದೀರಲ್ಲ, ಐಗುಪ್ತ ದೇಶದಿಂದ ಹೊರಟು ಬಂದಿರುವಂಥ ಈ ದಿನವನ್ನು ನೀವು ನೆನಪು ಮಾಡಿಕೊಂಡು 10ನೇ ದಿನದಂದು ಎಲ್ಲ ಸಿದ್ಧ ಮಾಡ್ಕೊಳ್ಬೇಕು. 10ನೇ ದಿನದಂದು 10ನೇ ದಿನ ಆ ತಿಂಗಳಲ್ಲೇ 10ನೇ ದಿನ ಸಿದ್ಧ. ಏನು ಸಿದ್ಧ ಮಾಡ್ಕೋಬೇಕು? ಈ ಕುರಿ ಆಗಲಿ ಇಲ್ಲಾಂದ್ರೆ ಆಡುಗಳಾಗಲಿ ನೀವು ಸಿದ್ಧ ಮಾಡ್ಕೋಬೇಕು. 14ನೇ ದಿನದಂದು ಸಂಜೆ ಬಲಿ ಕೊಡಬೇಕು. ಆ ಬಲಿ ಕೊಟ್ಟು ನೀವು ಊಟ ಮಾಡಬೇಕು ರಾತ್ರಿ ಎಲ್ಲ ಕೂಡ ಅಂತೇಳಿ ಕೊಟ್ಟಿರ್ತಾರೆ. ಯಾವುದಿದು ಹಬ್ಬ? ಯಾವ ಹಬ್ಬ ಇದು? ಪಸ್ಕಾ ಹಬ್ಬ. ಯಾವ ಹಬ್ಬ? ಈ ಪಸ್ಕಾ ಹಬ್ಬ 14ನೇ ತಾರೀಕು 14ನೇ ದಿನದಂದು ಸಂಜೆ ಮಾಡಿ ಆನಂತರ ನೆಕ್ಸ್ಟ್ ಡೇ 15ನೇ ತಾರೀಕು ನೆಕ್ಸ್ಟ್ ಡೇ ಇರುತ್ತಲ್ಲ, ಅವತ್ತಿನಿಂದ ಏನು ಮಾಡಬೇಕು ಗೊತ್ತಾ ಅವರು? ಅಂದರೆ ಪಸ್ಕಾ ಹಬ್ಬ ಸಂಜೆ ಆಚರಣೆ ಆದಮೇಲೆ ನೆಕ್ಸ್ಟ್ ಡೇ 15ನೇ ದಿನ ಬರುತ್ತಲ್ವ, ಆ ದಿನ ಏನು ಮಾಡಬೇಕಂತ ನೋಡಿದ್ರೆ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವಂಥ ಜಾತ್ರೆ ಮಾಡಬೇಕು. ಎಷ್ಟು ದಿನ ಮಾಡಬೇಕದು? ಹುಳಿ ಇಲ್ಲದ ರೊಟ್ಟಿಗಳನ್ನ ತಿನ್ನುವಂಥ ಜಾತ್ರೆ. ಇದರ ಹಿಂದೆ ಕಾರಣ ಇದೆ ರೀ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಇದರ ಹಿಂದೆ ಕಾರಣ ಇದೆ. ಯಾಕಂದರೆ ಭವಿಷ್ಯತ್ತು ದಿನಗಳಲ್ಲಿ ದೇವರೊಂದು ಪಾಠವನ್ನು ಕಲಿಸೋದಕ್ಕೆ ದೇವರು ಇಸ್ರಾಯೇಲ್ ಜನಾಂಗದವರಿಗೆ ಈ ಒಂದು ಹಬ್ಬಗಳನ್ನು ಆಚರಣೆ ಮಾಡಿ ಅಂತ ಹೇಳ್ತಾರೆ. ಪ್ರತಿಯೊಂದರಲ್ಲಿ ಕೂಡ ಕಾರಣ ಇದೆ, ಅದು ನಮ್ಗೆ ಬೇಗ ಅರ್ಥ ಆಗಲ್ಲ. ಓಕೆನಾ? ಅರ್ಥ ಆಗೋ ತನಕ ನಾವೇನು ಮಾಡಬೇಕು? ಏನು ಮಾಡಬೇಕು? ತಪಸ್ಸು ಮಾಡಬೇಕು. ತಪಸ್ಸಂದರೆ ದೇವರೇ 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 ಹಾಗಲ್ಲ. ತಪಸ್ಸಂದರೆ ಆ ಧ್ಯಾನದಲ್ಲಿ ಹೋಗಬೇಕು, ಬೈಬಲ್ನ ಹುಡುಕಬೇಕು. ಹೌದಲ್ವ? ಧ್ಯಾನ. ತಪಸ್ಸಂದರೆ ಧ್ಯಾನ. ದಾವಿದ್ ಮಹಾರಾಜರು ಹೇಳ್ತಾರೆ, ಏನು ಹೇಳ್ತಾರೆ? ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು ಅಂತ ಹೇಳ್ತಾರೆ. ಹಗಲು ಇರುಳು ಧ್ಯಾನಿಸುವವನು ಎಷ್ಟೋ ಧನ್ಯನಂದಾಗ ಒಂದ್ಸರಿ ಧ್ಯಾನ ಅಂದರೆ ಧರ್ಮಶಾಸ್ತ್ರವನ್ನು, ಧ್ಯಾನ ಅಂದರೆ ದೇವರ ಶಾಸನಗಳನ್ನು ಧ್ಯಾನಿಸುವಂಥದ್ದು ಅಮ್ಮ. ದೇವರ ಶಾಸನಗಳನ್ನು ಧ್ಯಾನಿಸುವಂಥದ್ದು. ಆ ಧ್ಯಾನದಲ್ಲಿರಬೇಕಂತೆ ಪ್ರಿಯರೇ. ಆ ಧ್ಯಾನದಲ್ಲಿದ್ದರೆ ನಾವು ಸಂತೋಷವಾಗಿರ್ತೀವಿ. ನಮ್ಮ ಜೊತೆಲಿ ಯಾರಿದ್ದರೂ ಕೂಡ ಅವರು ದೇವರ ಪ್ರೀತಿಯನ್ನು ಅವರು ಅನುಭವಿಸ್ತಾರೆ. ಹೌದು, ಆ ಧ್ಯಾನದಲ್ಲಿ.
ಈಗಿನ ಕಾಲದಲ್ಲಿ ಎಲ್ಲರೂ ಯಾವ ಧ್ಯಾನ, ಈಗಿನ ಕಾಲದಲ್ಲಿ ಎಲ್ಲರ ಧ್ಯಾನ ಯಾವುದಪ್ಪ, ಯಾವುದಮ್ಮ ಧ್ಯಾನ? ಹೆಂಡತಿ ಧ್ಯಾನ, ಹೆಂಡತಿಗೆ ಗಂಡನ ಧ್ಯಾನ, ಅವರಿಬ್ಬರಿಗೆ ಮಕ್ಕಳ ಧ್ಯಾನ, ಆ ನಂತರ ಉದ್ಯೋಗದ ಧ್ಯಾನ, ಹಣದ ಧ್ಯಾನ. ಇನ್ನು ದೇವರ ಧ್ಯಾನ ಎಲ್ಲಿದೆ? ದೇವ್ರ ಧ್ಯಾನ ಬೇಕಾದರೆ ವಾರಕ್ಕೊಂದು ಸಾರಿ 1 ಗಂಟೆ ಕೊಡೋಣ, ಅವ್ರು ಹೇಳ್ತಾ ಇರ್ತಾರೆ, ನಾವು ಕೇಳೋಣ. ಕೊನೆಯದಾಗಿ ಥ್ಯಾಂಕ್ಸ್ ಕೊಡುವಾಗ ಸೂಪರ್ ಬ್ರದರ್, ಥ್ಯಾಂಕ್ಸ್ ಕೊಡ್ತೀವಲ್ಲ, ಏನು ಮಾಡ್ತೀವಿ? ಸೂಪರ್ ಬ್ರದರ್. ಮತ್ತು ನಾವು ಕಲಿಯಲ್ವಾ? ನೀವು ಸೂಪರ್ ಬ್ರದರ್. ನಾವು ಅಷ್ಟೇ ನೋಡಿ. ಟೋಟಲ್ ನಮ್ಮ ಕ್ರೈಸ್ತರು ಹೇಗಾಗಿದ್ದಾರೆ, ಹಬ್ಬ ಬರುತ್ತೆ ನೋಡಿ, ಎಲ್ಲ ಗುಂಪಾಗಿ ಬರ್ತಾರೆ. ಎಲ್ಲಿಂದ ಬರ್ತಾರೋ ಹೇಗೆ ಬರ್ತಾರೋ ಗೊತ್ತಿಲ್ಲ, ಪ್ರೇರೆ ಗುಂಪಾಗಿ ಬಂದಿದೆ, ರಾಶಿ. ಈ ಹಬ್ಬಗಳು ಬಂದಾಗ ಈ ಕುಣಿದಾಡೋದಕ್ಕೆ, ಡ್ಯಾನ್ಸ್ಗಳು ಮಾಡೋದಕ್ಕೆ ಅಬ್ಬಬ್ಬಬ್ಬ ಎಲ್ಲಿದ್ದಾರೆ? ದೇವ್ರ ಸೇವೆ ಮತ್ತು ಹೇಗೆ ನಡೆಯುತ್ತೆ ಪ್ರಿಯರ? ದೇವ್ರ ಸೇವೆ ಹೇಗೆ ನಡೆಯುತ್ತೆ? ಇಸ್ರಾಯೇಲರಿಗೆ ಕೊಡೋದು ಉದ್ದೇಶ ಏನು ಗೊತ್ತಾ? ನೀವು ಕೆಲಸ ಮಾಡ್ಕೊಳ್ಳಿ, ಈ ಹಬ್ಬಗಳು ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಒಂದು ಸ್ಥಳದಲ್ಲಿ ಕೂಡಬೇಕು. ನೀವು ಈ ಹಬ್ಬಗಳು ಕೊಟ್ಟಾಗ ಎಲ್ಲರೂ ಒಂದು ಕಡೆ ಕೂಡಬೇಕು. ಆವಾಗ ಅವರ ಮಧ್ಯದಲ್ಲಿ ಕೆಲವು ವಿಷಯಗಳನ್ನು ತಿಳಿಸುವಂಥದ್ದು ನಡೆಯುತ್ತೆ ಪ್ರಿಯರ ದೇವ್ರ ಮಕ್ಕಳು. ನಾವು ಎಲ್ಲಿದ್ದೀವಿ ಇವಾಗ? ಹುಳಿ ಇಲ್ಲದ ರೊಟ್ಟಿ ತಿನ್ನುವಂಥ ಆಚಾರದಲ್ಲಿ. ಎಷ್ಟನೇ ದಿನದಂದದು ಹುಳಿ ಇಲ್ಲದ ರೊಟ್ಟಿ ತಿನ್ನಬೇಕು ಅಂತ ನೋಡುವಾಗ ಅದು ಕೂಡ ವಾಕ್ಯವನ್ನು ನೋಡೋಣ ಪ್ರಿಯರಾದ ದೇವ್ರ ಮಕ್ಕಳಿರ ವಾಕ್ಯಗಳನ್ನು. ಎಲ್ಲಿರುತ್ತೆ ಅದು? ಯಾಜಕಕಾಂಡ 23ನೇ ಅಧ್ಯಾಯ, ಯಾಜಕಕಾಂಡ 23ನೇ ಅಧ್ಯಾಯ 5ನೇ ವಚನ, 23:5 ಒಂದು ಸಾರಿ ಓದಿ. ಮೊದಲನೇ ತಿಂಗಳಿನ 14ನೆಯ ದಿನದ ಸಂಜೆ ವೇಳೆಯಲ್ಲಿ ಯೆಹೋವನು ನೇಮಿಸಿದ ಪಸ್ಕವಾಗಬೇಕು. ಅದೇ ತಿಂಗಳಿನ 15ನೆಯ ದಿನದಲ್ಲಿ ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಜಾತ್ರೆಯನ್ನು ಯೆಹೋವನಿಗೋಸ್ಕರ ಆಚರಿಸಬೇಕು. ಇದು ಮೊದಲುಗೊಂಡು 7 ದಿನಗಳಲ್ಲಿಯೂ ಹುಳಿ ಇಲ್ಲದ ರೊಟ್ಟಿಗಳನ್ನು ಊಟ ಮಾಡಬೇಕು. ನೋಡಿದ್ರ, 7 ದಿನಗಳು ಊಟ ಮಾಡಬೇಕಂತೆ. ಅಂದರೆ ಊಟ ಮಾಡ್ತಾ ಇರಬೇಕಾ? ತಿಂತಾ ಇರಬೇಕು ರೊಟ್ಟಿಗಳನ್ನು. ಹುಳಿ ಇಲ್ಲದ ರೊಟ್ಟಿ ಅಂದರೆ ಟೋಟಲ್ ನಿಮ್ಮ ಮಧ್ಯದಲ್ಲಿ, ಅಂದರೆ ಅವರು ಹುಳಿ ಹಾಕದು ಹೋದರೆ ರುಚಿ ಇಲ್ಲ ಅವರಿಗೆ. ಹುಳಿ ಇಲ್ಲದೆ ಹೋದರೆ ಅಲ್ಲಿ ತಿನ್ನೋದಕ್ಕಾಗಲ್ಲ. ಹುಳಿ ಇಲ್ಲದ ರೊಟ್ಟಿಯನ್ನು ನೀವು ತಿನ್ನಬೇಕು ಅಂತ ಹೇಳ್ತಾರೆ ದೇವರು. ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನಬೇಕು. ಇದನ್ನು ಯಾಕೆ ತಿನ್ನಬೇಕು ಅಂತ ಒಂದು ವೇಳೆ ಮಕ್ಕಳು ಕೇಳಿದಾಗ, ಐಗುಪ್ತ ದೇಶದಿಂದ ಬರುವಂಥ ಈ ಒಂದು ಕಾಲ, ಅಂದರೆ ಐಗುಪ್ತ ದೇಶದಲ್ಲಿ ನಾವೆಲ್ಲರಿದ್ವಿ, ಐಗುಪ್ತ ದೇಶದಲ್ಲಿ ನಾವೆಲ್ಲರೂ ಕೂಡ ಬಾನಿಸರಾಗಿದ್ವಿ. ಐಗುಪ್ತ ದೇಶದಲ್ಲಿ ಬಾನಿಸರಾಗಿದ್ದಂಥ ಈ ಸಮಯದಲ್ಲಿ ದೇವರು ಅವರನ್ನು, ಅಂದರೆ ಸೊಚ್ಚಲ ಮಕ್ಕಳನ್ನು ಕೊಂದಾಕಿದ್ದಾರೆ. ಆನಂತರ ನಮ್ಮನ್ನು ಉಳಿಸಿದ್ದಾರೆ. ಆನಂತರ ಇದನ್ನು ನೆನೆಸಿಕೊಳ್ಳೋದಕ್ಕೆ ಪಸ್ಕ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಆನಂತರ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವಂಥ ಆಚರಣೆ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಮಕ್ಕಳಿಗೆ ನೀವು ಕಲಿಸ್ಬೇಕು, ಇಸ್ರೇಲ್ ಜನಾಂಗದವರೇ. ಹುಳಿ ಇಲ್ಲದ ರೊಟ್ಟಿ ಅಂದರೆ ಅದರಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಆ ರೊಟ್ಟಿಯನ್ನು, ಅಂದರೆ ಬೇರೆ ಬೇರೆ ಏನು ಪದಾರ್ಥಗಳನ್ನು ಮಿಕ್ಸ್ ಮಾಡಬಾರ್ದು. 7 ದಿನಗಳು ಅಂದರೆ 7 ದಿನಗಳ ತನಕ ಅದು ಆಚರಣೆ. ಯಾವಾಗಲಿಂದ? ಪಸ್ಕ ಹಬ್ಬ 14ನೇ ದಿನದಂದು ಸಂಜೆ ಈ ಪಸ್ಕ ಹಬ್ಬ ನಡೀತದೆ. ಈ ಪಸ್ಕ ಹಬ್ಬ ಏನಪ್ಪ ಅಂತಂದರೆ ಕುರಿ ಆಗಿರ್ಬೋದು, ಇಲ್ಲ ಆಡಾಗಿರ್ಬೋದು, ಬಲಿ ಕೊಡ್ತಾರೆ. ಅದನ್ನು ರಾತ್ರಿ ಸುಟ್ಟು ತಿನ್ನುವಂಥದ್ದು ಇರುತ್ತೆ ರೀ, ಅವತ್ತು ರಾತ್ರಿ. ಇದಾದಮೇಲೆ ನೆಕ್ಸ್ಟ್ ದಿನ 7 ದಿನಗಳವರೆಗೆ ಈ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವಂಥ ಆಚರಣೆ ಇರುತ್ತೆ. ಈ 7 ದಿನಗಳು ರೊಟ್ಟಿ ತಿನ್ನುವಂಥ ಆಚರಣೆ ಮುಗಿದ ಮೇಲೆ ಅಂದಿನಿಂದ 50, ಅಂದರೆ 7 ವಾರಗಳನ್ನು ಲೆಕ್ಕಿಟ್ಕೊಂಡು ಎಣಿಸ್ಕೊಂಡು, ಆನಂತರ 50ನೇ ದಿನ ಬರುತ್ತಲ್ಲ, ಈ 50ನೇ ದಿನದಂದು ಏನಬ್ಬ? ಪಂಚಾಶತಮ ಹಬ್ಬ ಅಲ್ಲ, ಪೆಂತೆಕೋಸ್ತ್ ಹಬ್ಬವನ್ನು ಆಚರಣೆ ಮಾಡಬೇಕು. ಪೆಂತೆಕೋಸ್ತ್ ಹಬ್ಬ ಅಂದರೆ ಒಂದಕ್ಕೊಂದು ಲಿಂಕ್ ಇದೆಯಾ? ಯಾವುದು? ಪಸ್ಕ ಹಬ್ಬ. ಆ ಪಸ್ಕ ಆಚರಣೆಯಲ್ಲಿ ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನುವಂಥ ಜಾತ್ರೆ, ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನುವಂಥದ್ದು ಅವರ ಮಧ್ಯದಲ್ಲಿ ನೇಮಿಸಿದ್ದಾರೆ. ಇದು ಆದಮೇಲೆ ಸುಮಾರು 49 ದಿನಗಳು, ಅಂದರೆ 7 ವಾರಗಳನ್ನು ಎಣಿಸಿಕೊಂಡು 7 ವಾರಗಳನ್ನು ಲೆಕ್ಕ ಮಾಡಿ ಮುಗಿದ ಮೇಲೆ ನೆಕ್ಸ್ಟ್ ದಿನ ಬರುತ್ತಲ್ಲ, ಅದೇ 50ನೇ ದಿನ ಬರುತ್ತಲ್ಲ, ಈ 50ನೇ ದಿನದಂದು ಪಂಚಶತಮ ಹಬ್ಬವನ್ನು ಅಥವಾ ಜಾತ್ರೆಯನ್ನು ಆಚರಿಸ್ಬೇಕಂತ ಹೇಳ್ತಾರೆ. ಯಾವ ಜಾತ್ರೆ? ಪಂಚಶತಮ.
ಮತ್ತೆ ಯಾವುದು? ಪೆಂತೆಕೋಸ್ತ್. ಇವಾಗ ಏನು ಬಂದಿದೆ? ಪೆಂತೆಕೋಸ್ತ್ ಸಭೆ ಬಂದಿದೆ. ಅದು ಏನಪ್ಪ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಅರ್ಥ ಏನು? ಪೆಂತೆಕೋಸ್ತ್ ಸಭೆ ಅಂದರೆ 50 ದಿನಗಳ ಹಬ್ಬದ ಸಭೆ ಹೆಸರು. ಪೆಂಟೆಕೋಸ್ಟ್ ಅಂದರೆ 50 ದಿನಗಳ ಹಬ್ಬದ ಸಭೆ ಇಟ್ಕೊಂಡಿದ್ದಾರೆ ಅವರು. ದೇವರ ಹಬ್ಬ ಮಾಡಿ ಅಂದರೆ ಇವರು ಸಭೆಗೇನೆ ಹೆಸರಿಟ್ಬಿಟ್ಟಿದ್ದಾರೆ. ದೇವರು ಹಬ್ಬ ಮಾಡಿ ಅಂತೇಳಿ ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರಿಗೆ ಹೇಳಿರುವಂಥ ವಿಷಯ ಪ್ರಿಯರಾದ ದೇವರ ಮಕ್ಕಳಿರ. ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಹೇಳಿರುವಂಥ ಒಂದು ಹಬ್ಬಗಳು. ಇನ್ನೊಂದು ವಿಷಯ ನೋಡುವಾಗ ಅವ್ರ ಮಧ್ಯದಲ್ಲಿ ಇನ್ನೂ ಹಬ್ಬ, ಯಾವ ಹಬ್ಬ ಅಂತ ನೋಡುವಾಗ ಸಬ್ಬತ್ ದಿನ ಇದೆಯಲ್ಲ, ಸಬ್ಬತ್ ದಿನ. ಈ ಸಬ್ಬತ್ ದಿನ ಕೂಡ ಅವ್ರಿಗೆ ಹಬ್ಬನೇ. ಸಬ್ಬತ್ ದಿನ ಮಾಡುವಂಥದ್ದು ಆಚರಣೆ ಗೊತ್ತಲ್ವ? ಅದು ಕೂಡ ಎಲ್ಲಿರುತ್ತೆ ಅಂತ ನೋಡುವಾಗ ಯಾಜಕ ಕಾಂಡ 23ನೇ ಅಧ್ಯಾಯ 1ನೇ ವಚನದಿಂದ ನೋಡಿ ಪ್ರಿಯರೇ. ಯಾಜಕ ಕಾಂಡ 23ನೇ ಅಧ್ಯಾಯ 1ನೇ ವಚನದಿಂದ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀವು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕು, ಯೆಹೋವನಿಂದ ನೇಮಕವಾದ ಹಬ್ಬಗಳ ದಿನಗಳು ಇವೆ. ಈ ದಿನಗಳಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕೆಂಬುದಾಗಿ ಸಾರಬೇಕು. ನಾನು ನೇಮಿಸಿರುವ ಹಬ್ಬದ ದಿನಗಳು ಯಾವೆಂದರೆ, 6 ದಿನಗಳಲ್ಲಿ ನೀವು ಕೆಲಸವನ್ನು ನಡೆಸಬೇಕು, 7ನೆಯ ದಿನವು ಯಾವ ಕೆಲಸವನ್ನು ಮಾಡಕೂಡದು. ಸಬ್ಬತ್ತು ದಿನವಾಗಿದೆ, ಅದರಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಆ ದಿನದಲ್ಲಿ ಯಾವ ವಿಧವಾದ ಕೆಲಸವನ್ನು ಮಾಡಕೂಡದು. ನಿಮ್ಮ ಎಲ್ಲ ನಿವಾಸಗಳನ್ನು ಅದು ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಯೆಹೋವನಿಂದ ನೇಮಕವಾದ ಹಬ್ಬದ ಕಾಲಗಳು ಇವೆ. ಈ ಕಾಲಗಳಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ನೇಮಕವಾದ ದಿನಗಳಲ್ಲಿ ಇವುಗಳನ್ನು ಪ್ರಸಿದ್ಧಪಡಿಸಬೇಕು ಅಂತ ಹೇಳ್ತಾರೆ ಪ್ರಿಯರು. ಅಂದರೆ ಅದ್ರ ಜೊತೆಗೆ ಇದು ಕೂಡ ಇರುತ್ತೆ. ಯಾವುದು? ಸಬ್ಬತ್ ದಿನ ಇದೆಯಲ್ಲ, ಸಬ್ಬತ್ ದಿನ ಅಂದರೆ ವಿಶ್ರಾಂತಿಯ ದಿನ. ಅವ್ರಿಗೆ ಶನಿವಾರ ಕೊಟ್ಟಿರ್ತಾರೆ. ಇದು ಕೂಡ ಪ್ರತಿ ವಾರದಲ್ಲಿ ಇದನ್ನು ಮಾಡ್ತಾನೆ ಇರಬೇಕು. ಅಂದರೆ ಸಬ್ಬತ್ ದಿನ ಏನದು? ಹಬ್ಬ. ಸಬ್ಬತ್ ದಿನ ಏನದು? ಹಬ್ಬ. ಅಂದರೆ ಎಲ್ಲರೂ ಒಂದು ಸ್ಥಳದಲ್ಲಿ ಕೂಡುವಂಥದ್ದು. ಇವಾಗ ಕೂಡ ನಾವು ಪ್ರಿಯರ ದೇವ್ರ ಮಕ್ಕಳು ಇದೇನು ನಾವೆಲ್ಲರೂ ಬಂದಿದ್ದೀವಿ ಅಂದರೆ ಇವತ್ತೇನದು? ಹಬ್ಬ. ಇದು ತಿಂಗಳಿಗೊಂದು ಸಾರಿ ನಾವು ಕೂಡುವಂಥದ್ದು ಏನಿದು? ಹಬ್ಬ. ವಾರಕ್ಕೊಂದ್ಸರಿ ಕೂಡುವಂಥದ್ದು ಕೂಡ ಹಬ್ಬ. ಅಂದರೆ ಸಂತೋಷ. ಅದರ ಹಿಂದೆ, ಹಬ್ಬದ ಹಿಂದೆ ಸಂತೋಷ ಇರುತ್ತಾ, ಕಣ್ಣೀರಿರುತ್ತಾ? ಹಬ್ಬದ ಹಿಂದೆ ಆನಂದ, ಸಂತೋಷ. ಅವರ ಮಧ್ಯದಲ್ಲಿ ನೀವು ಈ ರೀತಿ ಕೂಡುವಾಗ ಅದು ಹಬ್ಬ. ನೀವೆಲ್ಲರೂ ಬರುವಾಗ ನನಗೂ ಹಬ್ಬ, ನಿಮಗೂ ಹಬ್ಬ ಅಂತಾರೆ ದೇವರು ಹೇಳುವಂಥದ್ದು. ಅದು ಹಬ್ಬವಾಗಿ ನೀವು ಆಚರಿಸಬೇಕು. ಅದ್ರ ಜೊತೆಗೆ ಭಕ್ತಿಯನ್ನು ಕಲಿಬೇಕು ಅಂತ ಹೇಳ್ತಾರೆ ದೇವರು. ಏನಪ್ಪ ಅಂದರೆ ಭಕ್ತಿಯನ್ನು ಕಲಿಸೋದಕ್ಕೆ ಇದನ್ನು ಮಾಡಿ ಅಂತೇಳಿ ತಿಳಿಸಿದ್ದಾರೆ ವಿನಃ ಮತ್ತೇನಲ್ಲ, ಆಚಾರಗಳ ಮೂಲಕ ಏನಿಲ್ಲ. ಅವರೇನು ಮಾಡಿದ್ದಾರೆ? ಪ್ರಾಮುಖ್ಯವಾದದ್ದನ್ನು ಬಿಟ್ಟಿದ್ದಾರೆ. ಕೇವಲ ಆಚರಣೆಗಳನ್ನು ಮಾತ್ರ ಆಚರಿಸ್ಕೊಂಡು ಬಂದಿದ್ದಾರೆ. ಹೌದಲ್ವ? ಅಂದರೆ ಪ್ರಾಮುಖ್ಯವಾದದ್ದೇನು? ನಂಬಿಕೆ, ಭಕ್ತಿ, ಹೌದಲ್ವ, ಪ್ರೀತಿ, ಇವೆಲ್ಲ ಬಿಟ್ಟಿದ್ದಾರೆ ಅವರು. ಏನು ಕಲ್ತ್ಕೊಂಡಿದ್ದಾರೆ ಅಂತ ನೋಡುವಾಗ ಕೂಡುವಂಥದ್ದು, ಸಭೆಯಾಗಿ ಕೂಡುವಂಥದ್ದು, ಬಲಿ ಕೊಡುವಂಥದ್ದು, ಆಚರಣೆ ಮಾಡುವಂಥದ್ದು, ಸಬ್ಬಾತು ದಿನ, ಇವೆಲ್ಲ ನಡೀತಾ ಇದೆ. ಆಚರಣೆಗಳು ನಡೀತಾ ಇದೆ. ಆದರೆ ಭಕ್ತಿ ಇಲ್ಲ. ಭಕ್ತಿ ಕಳ್ಕೊಂಡಿದ್ದಾರೆ. ದೇವ್ರ ಮೇಲೆ ನಂಬಿಕೆ ಇಲ್ಲ. ನಂಬಿಕೆನೂ ಕಳ್ಕೊಂಡಿದ್ದಾರೆ. ಭಕ್ತಿನೂ ಕಳ್ಕೊಂಡಿದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಇದು ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಕೊಡಲ್ಪಟ್ಟಿರುವಂಥ ಹಬ್ಬಗಳು. ಕೆಲವು ಇದೆ, ತುಂಬ ಇನ್ನೂ ಆಳವಾಗಿ ಭವಿಷ್ಯದ ದಿನಗಳಲ್ಲಿ ತಗೊಳ್ತೀನಿ ಅಂಶಗಳನ್ನು. ಈ ಒಂದು ವಿಷಯವನ್ನು ಅಂದರೆ ಸಬ್ಬತ್ ದಿನ, ಇಲ್ಲಾಂದರೆ ಅದಕ್ಕಿಂತ ಮುಂಚಿತವಾಗಿ ಪಸ್ಕಾ ಹಬ್ಬ ಇದೆಯಲ್ಲ, ಈ ಪಸ್ಕಾ ಹಬ್ಬವನ್ನು ಇಸ್ರಾಯೇಲರು ಆಚರಿಸ್ಬೇಕಂತೇಳಿದ್ರು. ಈ ಆಚರಿಸುವಂಥ ಈ ಆಚರಣೆ ಎಲ್ಲಿ ತನಕ ಇರುತ್ತೆ ಅಂತ ನೋಡುವಾಗ ಯೇಸು ಕ್ರಿಸ್ತರು ಬರೋ ತನಕ. ಯೇಸು ಕ್ರಿಸ್ತರು ಬಂದು ಕೊನೆಯದಾಗಿ ಪಸ್ಕ ದಿನದಂದು ಏನು ಮಾಡ್ತಾರೆ? ಕುರಿ ಬಲಿ ಕೊಡ್ತಾರಲ್ವ? ಪಸ್ಕ ದಿನದಂದು ಏನು ಮಾಡ್ತಾರೆ?
ಕುರಿಯನ್ನು ಬಲಿ ಕೊಡ್ತಾರೆ. ಯಾಕೆ? ಅವರ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಅದು ಮಾಡಬೇಕು ಅಂತೇಳಿ. ಇಲ್ಲ, ದೇವರು ಮಾಡಿರುವಂಥ ಕ್ರಿಯೆಗಳನ್ನು, ಎರಡನೇದಾಗಿ ಅವರ ಪಾಪ ಕ್ಷಮಾಪಣೆಯನ್ನು. ಅದ್ರಿಗೋಸ್ಕರ ಈ ಕುರಿಯನ್ನು, ಆಡನ್ನು ಬಲಿ ಕೊಡ್ರಿ, ಇಲ್ಲ ಹೋರಿಗಳನ್ನು ಬಲಿ ಕೊಡ್ರಿ ಅಂತ ಹೇಳ್ತಾರೆ. ಇವಾಗ ಕುರಿ ಬದಲಾಗಿ ಯಾರು ಬಲಿ ಆಗ್ತಾರೆ? ಅದಕ್ಕೆ ಪೌಲನು ನೆನಪು ಮಾಡ್ತಾರೆ. ಆ ಮಾತು ಎಲ್ಲಿರುತ್ತೆ ಅಂತ ನೋಡುವಾಗ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನವನ್ನು ನೋಡಿ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ಒಂದ್ಸರಿ ಓದಿ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಏನ್ರಿ? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನವನ್ನು ನೋಡಿ ಪ್ರಿಯರೇ. ಇಲ್ಲಿ ಕೆಳಗಡೆ ಮಾತಿದ್ರೆ ಇಲ್ಲಿ ಏನಪ್ಪ ಅಂದರೆ, ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದಂದರೆ ಕ್ರಿಸ್ತನೇ. ನಮ್ಮ ಪಸ್ಕದ ಕುರಿ ಕೊಯ್ದದೆ ಅಂದರೆ ಕೊಯ್ಯಲ್ಪಟ್ಟಿದೆ. ನಮ್ಮ ಪಸ್ಕದ ಕುರಿ ಕೊಯ್ಯಲ್ಪಟ್ಟಿದೆ ಅಂದರೆ ಯಾರಿಗೆ ಹೇಳುವಂಥ ಮಾತು? ಯಹೋದ್ಯರ ಬಳಿಯಲ್ಲಿ ಪೌಲನು ಮಾತಾಡುವಂಥ ಮಾತು. ಅಂದರೆ ವರ್ಷಕ್ಕೊಂದು ಸಾರಿ ಪಸ್ಕ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಇದೆಯಲ್ಲ, ವರ್ಷಕ್ಕೊಂದು ಸಾರಿ ಪಸ್ಕ ಹಬ್ಬ. ಈ ಪಸ್ಕ ಹಬ್ಬದಲ್ಲಿ ಏನು ಆಚರಣೆ? ವರ್ಷದಲ್ಲಿ ಮೊದಲನೇ ತಿಂಗಳ, ಈ ಮೊದಲನೇ ತಿಂಗಳಲ್ಲಿ 10ನೇ ದಿನದಂದು ಸಿದ್ಧ ಮಾಡಿಕೊಳ್ಬೇಕು. 14ನೇ ದಿನದಂದು ಸಂಜೆ ಬಲಿ ಕೊಡಬೇಕು. ಬಲಿ ಕೊಟ್ಟ ನಂತರ ಆ ಒಂದು ರಕ್ತ ಮನೆಗೆ, ನಿಲುಪಟ್ಟಿಗೆ, ಅಡ್ಡಪಟ್ಟಿಗೆ ಅಂಟಿಸ್ಬೇಕು. ಆನಂತರ ಅದನ್ನು ಸುಟ್ಟು ರಾತ್ರಿಯಲ್ಲಿ ತಿನ್ನಬೇಕಂತಿರುತ್ತಲ್ಲ, ಊಟ ಮಾಡಬೇಕಂತಿರುತ್ತಲ್ಲ. ಅದರ ಬದಲಾಗಿ ನಮ್ಮೆಲ್ಲರಿಗೋಸ್ಕರ ಆ ಪ್ರಭುವೇ ಕ್ರಿಸ್ತನೇ ಪಸ್ಕವಾಗಿ ಬಲಿಯಾಗಿದ್ದಾನೆ. ನಮ್ಮೆಲ್ಲರಿಗೋಸ್ಕರ ಪಸ್ಕವಾಗಿ ಬಲಿಯಾಗಿದ್ದಾನೆ. ಆತನು ಮರಣ ಹೊಂದಿದ್ದಾನೆ. ಆತನ ರಕ್ತ ಏನಾಗಿದೆ? ಚಿಂದಿಸಲ್ಪಟ್ಟಿದೆ. ಇವಾಗ ಕುರಿ ರಕ್ತ ತಗೊಂಡು ನೀವೇನು ಮಾಡ್ತೀರಾ? ಅಡ್ಡಪಟ್ಟಿಗೆ, ನಿಲುಪಟ್ಟಿಗೆ ಅಂಟಿಸ್ತೀರಲ್ಲ. ಇವಾಗ ಯೇಸು ಕ್ರಿಸ್ತನ ರಕ್ತ ನಿಮ್ಮ ಹೃದಯದಲ್ಲಿ ಅಂಟಿಸ್ಬೇಕದು. ಇದು ನಿಮ್ಮ ಮನೆ ಅಲ್ವಾ? ಇದು ದೇವರಿಗೆ ಮನೆ ಅಲ್ವಾ? ಈ ದೇಹ ದೇವರಿಗೆ ಮನೆನಾ? ಈ ದೇಹವು ದೇವರಿಗೆ ಆಲಯನ? ದೇವರಿಗೆ ಆಲಯವಾಗಿರುವಾಗ, ದೇವರಿಗೆ ಮನೆ ಆಗಿರುವಾಗ, ಈ ಮನೆಗೆ ಆ ರಕ್ತವನ್ನು ಅಂಟಿಸ್ಬೇಕಂತೆ. ಆ ರಕ್ತವನ್ನು ಅಂಟಿಸ್ಬೇಕಿದ್ದಕ್ಕೆ ಡೋರ್ಗೆ ಅಂದರೆ ಒಂದು ಬಾಗಿಲಿಗೆ ನಿಲುಪಟ್ಟಿ, ಅಡ್ಡಪಟ್ಟಿ, ಅಂದರೆ ಒಳಗಡೆ ಬರಬೇಕಾದ್ರೆ ನಿಲುಪಟ್ಟಿ, ಅಡ್ಡಪಟ್ಟಿ. ಮತ್ತು ಈ ದೇಹಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ ಯೇಸು ಕ್ರಿಸ್ತರ ರಕ್ತವನ್ನು ಅಂಟಿಸುವಂಥದ್ದು. ಅದು ಹೇಗಾಗತ್ತೆ? ಹೇಗೆ ಅದು? ಯಾವಾಗ ದೇವರ ವಾಕ್ಯವನ್ನು ನೀವು ಅಂಗೀಕರಿಸ್ತೀರೋ, ಯಾವಾಗ ದೇವರ ವಾಕ್ಯದ ಪ್ರಕಾರ ಕರ್ತನ ಭೋಜನದಲ್ಲಿ ಪಾಲು ಹೊಂದುತ್ತೀರೋ, ಅದೇನಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರ ದೇಹವನ್ನು, ಯೇಸು ಕ್ರಿಸ್ತರ ರಕ್ತವನ್ನು ಸೇವಿಸುವಂಥದ್ದು, ಅದರಲ್ಲಿ ಐಕ್ಯವಾಗುವಂಥದ್ದು, ಕ್ರಿಸ್ತನ ಜೊತೆಗೆ ಅನ್ಯೋನ್ಯವಾಗಿ ಜೀವಿಸುವಂಥ, ಅವ್ರನ್ನ ಸೇರಿಸ್ಕೊಳ್ಳುವಂಥದ್ದು, ಅವರ ರಕ್ತವನ್ನು ನಾವು ಸೇವಿಸುವಂಥದ್ದು. ಇಲ್ಲ ದೇಹಕ್ಕೆ ಅಂದರೆ ಆತ್ಮಕ್ಕೆ, ದೇಹಕ್ಕೆ, ಹೃದಯಕ್ಕೆ ಅಂಟಿಸ್ಕೊಳ್ಳೋ ಅಂದರೆ ನರಗಳಲ್ಲಿ ದೇವರ ವಾಕ್ಯಗಳು ತುಂಬಿರಬೇಕು ಪ್ರಿಯರೇ. ಅರ್ಥ ಏನು? ನರಗಳಲ್ಲಿ, ಕಣಗಳಲ್ಲಿ ದೇವರ ವಾಕ್ಯಗಳು ತುಂಬಿರಬೇಕೆನ್ನುವ ಉದ್ದೇಶದಿಂದ ಇದನ್ನು ಮಾಡಿ ಅಂತ ಹೇಳ್ತಾರೆ ಅವರು. ಆ ಯೇಸು ಕ್ರಿಸ್ತರ ಒಂದು ರಕ್ತ ಇದ್ದಾಗ, ಇಲ್ಲ ಆತನ ಮಾತುಗಳಿದ್ದಾಗ ಏನಿಲ್ಲ, ನಮ್ಮಲ್ಲಿ ಪಾಪ ಎನ್ನುವಂಥದ್ದು ತೊಳ್ಕೊಂಡು ಹೋಗಿದೆ. ಪಾಪ ಎನ್ನುವಂಥದ್ದು ತೊಳೆದುಕೊಂಡು ಹೋಗಿರುವಂಥದ್ದು. ಪಸ್ಕ ಅವರು ಬಲಿಯಾಗಿದ್ದಾರೆ. ಬಲಿಯಾಗಿ ನಮ್ಮ ರಕ್ಷಣೆಗೋಸ್ಕರ ರಕ್ತವನ್ನು ಸುರಿಸಿದ್ದಾರೆ. ಆ ರಕ್ತವನ್ನು ನಾವು ಸ್ವೀಕರಿಸುವಂಥದ್ದು. ಮನೆ ಅಂದರೆ ನೀವೇ ನನಗೆ ಮನೆ ಅಂತ ಹೇಳಿದಾರಲ್ಲ, ನೀವೇ ನನಗೆ ಆಲಯ ಅಂತ ಹೇಳಿದಾರಲ್ಲ. ನೀವು ನನಗೆ ಆಲಯ, ನೀವು ನನಗೆ ಮನೆ. ಏನು ಮಾಡ್ತೀರಾ? ಹೃದಯ ಓಪನ್ ಮಾಡಿ, ಆ ಓಪನ್ ಮಾಡಿದಾಗ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತಾರೆ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಾರೆ ಯೇಸು ಕ್ರಿಸ್ತರು. ಅವರು ಬಂದರೆ ತಂದೆಯಾದ ದೇವರು ಬರ್ತಾರೆ. ತಂದೆಯಾದ ದೇವರಿದ್ದರೆ ಪವಿತ್ರಾತ್ಮನು ಕೂಡ ಬರ್ತಾರೆ ನಮ್ಮ ಜೊತೆಯಲ್ಲಿ. ಅಂದರೆ ತಂದೆ, ಮಗ, ಪವಿತ್ರ ಆತ್ಮನು ನಮ್ಮ ಜೊತೆಯಲ್ಲಿ ಇರೋದಕ್ಕೆ ಅವರು ಸಿದ್ಧರಾಗಿದ್ದಾರೆ.
ಅದು ಹೇಗೆ ಯಾರ ಮೂಲಕ ನಡೆಯುತ್ತೆ ಅಂತ ನೋಡುವಾಗ ಯೇಸು ಕ್ರಿಸ್ತರ ಮೂಲಕ ಅದು ನಡೆಯುತ್ತೆ. ಯೇಸು ಕ್ರಿಸ್ತರ ಮೂಲಕ. ಒಂದು ಕಾಲದಲ್ಲಿ ಕುರಿ ಬಲಿ ಆದರೆ ಆ ದಿನದಲ್ಲಿ ಆಚರಣೆ ಮಾಡ್ಕೊಂಡು ಹೋಗ್ತಾರೆ. ಆಚರಣೆ ಅದು ಪಸ್ಕ ಹಬ್ಬ. ಯಾವಾಗ ಯೇಸು ಕ್ರಿಸ್ತ ನಮಗೋಸ್ಕರ ಬಲಿ ಆಗಿದ್ದಾರೋ, ಇವಾಗ ನಮ್ದೇನು ಹಬ್ಬ? ನಮ್ಮ ಕೂಡ ಹಬ್ಬನ ಯಾವಾಗ ನಾವು ತಿಳ್ಕೊಂಡಿದ್ದೇವೋ ಅವತ್ತು ನಮಗೆ ಹಬ್ಬ ಪ್ರಾರಂಭವಾಗಿದೆ ಪ್ರೇರೆ. ಹಬ್ಬ ವರ್ಷಕ್ಕೊಂದು ಸರಿ ಅಲ್ಲ. ಯಾವಾಗ ಯೇಸು ಕ್ರಿಸ್ತರನ್ನು ಸೇರಿಸ್ಕೊಂಡಿದ್ದೀವೋ, ಆತನ ರಕ್ತವನ್ನು ಸೇವಿಸ್ತಾ ಇದ್ದೀವೋ, ಆತನ ಸಹವಾಸದಲ್ಲಿ ನಾವು ಇದ್ದೀವೋ, ಪ್ರತಿನಿತ್ಯ ಏನಿದೆ ಹಬ್ಬ, ಸಂತೋಷ. ಹಬ್ಬ ಅಂದರೆ ಸಂತೋಷ. ಹಬ್ಬದ ಹಿಂದೆ ಇರುವಂಥ ಉದ್ದೇಶ ಅಷ್ಟೇ ಅಲ್ವಾ? ಸಂತೋಷ. ಆನಂತರ 7 ದಿನಗಳು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಿರಿ ಅಂತ ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಿದ್ದಾರಲ್ಲ. 7 ದಿನಗಳಂದರೆ ನೀವು ಪ್ರಾಣ ಇರೋ ತನಕ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನಬೇಕು. ಇವಾಗ ಹುಳಿ ಇಲ್ಲದ ರೊಟ್ಟಿಯನ್ನು ತಿಂತಾ ಇರಬೇಕು ನಾವು. ಏನದು ಹುಳಿಗೆ ಯಾವುದು ಹೋಲಿಸಿದ್ದಾನೆ? ಮೇಲ್ಗಡೆ 7ನೇ ವಚನ ಮತ್ತೊಂದು ಸರಿ ಓದಿ ಪ್ರಿಯರೇ. 7ನೇ ವಚನದಲ್ಲಿ, ಅದರಲ್ಲೇ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ಮತ್ತೊಂದು ಸರಿ ಓದಿ. ನೀವು ಹುಳಿ ಇಲ್ಲದವರೆನಿಸಿಕೊಂಡದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದ್ಯಾವುದಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ ಅಂದರೆ ದುಷ್ಟನ ಮಾರ್ಗ. ದುರ್ಮಾರ್ಗ ಅಂದರೆ ದುಷ್ಟನ ಮಾರ್ಗ. ಈ ದುಷ್ಟನ ಮಾರ್ಗ ಏನೇನಿದೆ, ನಮ್ಮಲ್ಲಿ ಗೊತ್ತಲ್ವ? ನಮ್ಗೆ ಗೊತ್ತಲ್ವ ದುಷ್ಟನ ಮಾರ್ಗ? ಗೊತ್ತಿಲ್ವ? ದುಷ್ಟನ ಮಾರ್ಗ ಹಣ ದೋಚಿಕೊಳ್ಳುವಂಥದ್ದು, ಮೋಸ ಮಾಡುವಂಥದ್ದು, ಇಲ್ಲ ಕೊಳ್ಳೆ ಹೊಡೆಯುವಂಥದ್ದು, ಇನ್ನೊಬ್ಬರನ್ನ ಹಾಳು ಮಾಡುವಂಥದ್ದು, ಇಲ್ಲ ಜಗಳ, ಇವೆಲ್ಲ ಏನೇನಿದೆ ಇವೆಲ್ಲ ಕೂಡ ಯಾರಿಗೆ ಸಂಬಂಧಪಟ್ಟದ್ದು ಅಂತ ನೋಡುವಾಗ ದುಷ್ಟನಿಗೆ ಸಂಬಂಧಪಟ್ಟದ್ದು. ದುಷ್ಟನಿಗೆ ಸಂಬಂಧಪಟ್ಟಂಥ ಕ್ರಿಯೆಗಳು ನಮ್ಮಲ್ಲಿದ್ದರೆ ದುಷ್ಮಾರ್ಗ. ಯಾರ ಮಾರ್ಗ? ದುಷ್ಟ ಮಾರ್ಗ, ದುರ್ಮಾರ್ಗ. ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ ಅಂತಾರೆ. ಹಬ್ಬವನ್ನು ಆಚರಿಸೋಣ. ದುಷ್ಟತನವನ್ನು, ದುರ್ಮಾರ್ಗತನವನ್ನು ತೆಗೆದುಹಾಕಬೇಕಂತೆ. ದುರ್ಮಾರ್ಗತನವನ್ನು ತೆಗೆದುಹಾಕುವಂಥದ್ದೇ ಹುಳಿಯನ್ನು ತೆಗೆದುಹಾಕುವಂಥದ್ದು. ಒಂದು ಕಾಲದಲ್ಲಿ ಹುಳಿ ಇಲ್ಲದ ರೊಟ್ಟಿಯನ್ನು ಆಚರಣೆ ಮಾಡಿ ಅಂತ ಹೇಳ್ತಾರೆ. ಹುಳಿ ಇಲ್ಲದ ರೊಟ್ಟಿ ಹಬ್ಬವನ್ನು ತಿನ್ನುವಂಥ ಜಾತ್ರೆಯನ್ನು ಆಚರಣೆ ಮಾಡಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತರು ಬಂದ ಮೇಲೆ ಆ ಹುಳಿ ಅಂದರೆ ಏನು ಗೊತ್ತಾ? ದುಷ್ಟತ್ವ, ದುರ್ಮಾರ್ಗತನ, ಇಲ್ಲ ಕೆಟ್ಟತನ, ಇಲ್ಲಾಂದರೆ ಹಗೆತನ, ಇಲ್ಲಾಂದರೆ ದ್ವೇಷ, ಇಲ್ಲಾಂದರೆ ಅಸೂಯೆ, ಇವೆಲ್ಲ ಏನೇನಿದೆಯೋ ದುಷ್ಟನ ಮೂಲಕ ಬಂದದ್ದು. ದುಷ್ಟನ ಮೂಲಕ ಬಂದಿರುವಂಥ ಈ ಕ್ರಿಯೆಗಳಿದೆಯಲ್ಲ, ಈ ಕ್ರಿಯೆಗಳನ್ನು ಏನು ಮಾಡಬೇಕಂತೆ? ಈ ಕ್ರಿಯೆಗಳೇ ಹುಳಿಗೆ ಹೋಲಿಸಿದ್ದಾನೆ ಪ್ರಿಯರಾದ ದೇವರ ಮಕ್ಕಳಿಗೆ. ಈ ಕ್ರಿಯೆಗಳನ್ನು ತೆಗೆದುಹಾಕಬೇಕು ಅಂತ ಹೇಳ್ತಾರೆ. ಯಾವ ಕ್ರಿಯೆಗಳನ್ನು ತೆಗೆದುಹಾಕಬೇಕು? ಈ ಕ್ರಿಯೆಗಳನ್ನು ತೆಗೆದುಹಾಕಬೇಕು ಅಂತ ಹೇಳ್ತಾರೆ. ನಾವು ತೆಗೆದುಹಾಕಿರ್ಬೋದು, ತೆಗೆದುಹಾಕಿದ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಹುಳಿ ಅಂದರೆ ಈ ದುಷ್ಟತ್ವಕ್ಕೆ ಸಂಬಂಧಪಟ್ಟಂಥ ಲೀಸ್ಟ್ ದೊಡ್ಡದಿದೆಯಾ? ಹುಳಿ ಇರುವಂಥದ್ದು ಅಂದರೆ ಸೈತಾನನ ಮೂಲಕ, ದುಷ್ಟನ ಮೂಲಕ ಹುಟ್ಟಿರುವಂಥ ಆ ಹುಳಿ, ಇಲ್ಲಾಂದರೆ ದುಷ್ಟತ್ವ ಇದ್ದರೆ ಅದನ್ನು ತೆಗೆದುಹಾಕಿಕೊಳ್ಳುವಂಥದ್ದು. ಅಂದರೆ ಹುಳಿ ಇಲ್ಲದ ಜೀವನ, ಅಂದರೆ ಕೆಟ್ಟತನ ಇಲ್ಲದಂಥ ಜೀವನ ಅಂತೇಳಿ. ಕೆಟ್ಟದ್ದು ಇವಾಗ ಪ್ರಪಂಚ ದೇಶದಲ್ಲಿ ಬೋಧನೆ ಮಾಡುವಾಗ ಈ ಬೋಧನೆಯಲ್ಲಿ ಹುಳಿ ತುಂಬಿಕೊಂಡಿದೆಯಾ? ಹುಳಿ ಹಿಟ್ಟನ್ನು ಕುರಿತು ಜಾಗ್ರತೆ ಪಡಿರಿ ಅಂತ ಹೇಳ್ತಾರೆ ಯೇಸುಪ್ರಭು. ಯಾರನ್ನು ಕುರಿತು? ಪರಿಸಾಯರನ್ನು ಕುರಿತು. ಪರಿಸಾಯರ ಅರ್ಥ ಮಾಡ್ಕೊಂಡು ಏನು? ಅವರ ಬೋಧನೆಯನ್ನು ಕುರಿತು. ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗ್ರತೆ ಅಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ, ಬೋಧಕರು ಬೋಧನೆ ಮಾಡುವಂಥ ಬೋಧನೆ ದುಷ್ಟ ಬೋಧನೆ ಆದರೆ ಅದು ಹುಳಿ ಹಿಟ್ಟಿಗೆ ಹೋಲಿಸಿದ್ದಾನೆ. ಅದು ಎಲ್ಲ ಕಡೆ ಇದೆಯಾ? ಹುಳಿ ಹಿಟ್ಟು ಎಲ್ಲ ಕಡೆ ಇದೆಯಾ? ಸ್ವಲ್ಪ ಕಡೆ ಇದೆಯಾ?
ತಂದೆ ಮಗ ಪವಿತ್ರ ಆತ್ಮನ ಬಗ್ಗೆ ತಿಳಿಯದೆ ಹೋದರೆ ಯಾವ ಹಿಟ್ಟದು? ಯಾವ ಹಿಟ್ಟಿನಲ್ಲಿದ್ದಾರೆ ಅವರು? ಹುಳಿ ಹಿಟ್ಟಿನಲ್ಲಿದ್ದಾರೆ. ಹುಳಿ ಹಿಟ್ಟನ್ನು ತಗೊಂಡೋಗಿ ನಮಗೆ ಅಂದರೆ ದುಷ್ಟನ ಒಂದು ಕ್ರಿಯೆಗಳನ್ನು ನಮಗೆಲ್ಲರಿಗೆ ಪರಿಚಯ ಮಾಡ್ತಾ ಇರ್ತಾರೆ. ಅದು ದೇವರ ಹಿಟ್ಟು ಅಂದರೆ ಒಳ್ಳೆ ಹಿಟ್ಟಂತೇಳಿ, ಶ್ರೇಷ್ಠವಾದ ಹಿಟ್ಟಂತೇಳಿ ನಮಗೆ ಕೊಡುವಂಥದ್ದು. ಹುಳಿ ಇಲ್ಲದ ರೊಟ್ಟಿಯನ್ನು ಅಂತೇಳಿ. ಹುಳಿ ಇಲ್ಲದ ರೊಟ್ಟಿ ಅಂದರೆ ಯೇಸು ಕ್ರಿಸ್ತರು. ಹುಳಿ ಇಲ್ಲದ ರೊಟ್ಟಿ ಯಾರು? ಯೇಸು ಕ್ರಿಸ್ತರು. ಹುಳಿ ಇಲ್ಲದ ರೊಟ್ಟಿಯನ್ನು ನಾವು ತಿನ್ನಬೇಕು. ಹುಳಿ ಇಲ್ಲದ ರೊಟ್ಟಿ ಏನಂದರೆ ತಿಂಗಳಿಗೊಂದ್ಸರಿ ಇಲ್ಲ ವಾರಕ್ಕೊಂದ್ಸರಿ ಕರ್ತನ ಭೋಜನದಲ್ಲಿ ಪಾಲು ಹೊಂದುತ್ತಾ ಇದ್ವಿ, ಅದು ಒಂದು ರೀತಿಯಲ್ಲಿ. ಆದರೆ ದೇವರ ವಾಕ್ಯವನ್ನು ಇದೆಯಲ್ಲ, ಈ ದೇವರ ವಾಕ್ಯವೇ ಹುಳಿ ಇಲ್ಲದ ರೊಟ್ಟಿ. ದೇವರ ವಾಕ್ಯವೇ ಹುಳಿ ಇಲ್ಲದ ರೊಟ್ಟಿ, ಶ್ರೇಷ್ಠವಾದ ರೊಟ್ಟಿ. ಹುಳಿ ಇಲ್ಲದ ರೊಟ್ಟಿ, ಶ್ರೇಷ್ಠವಾದ ರೊಟ್ಟಿ. ಅದನ್ನು ಸ್ವೀಕರಿಸಬೇಕು. ನಮ್ಮಲ್ಲಿ ಕೂಡ ಸ್ವೀಕರಿಸಿದ ಮೇಲೆ ನಮ್ಮಲ್ಲಿ ಏನಿರಬೇಕು? ಹುಳಿ ಇರಕೂಡ್ದು ಅಂತ ಹೇಳ್ತಾರೆ. ಹುಳಿಗೆ ಯಾವುದು ಹೋಲಿಸಿದ್ದಾರೆ ಅಂತ ನೋಡುವಾಗ ದುಷ್ಟತ್ವಕ್ಕೆ ಹೋಲಿಸಿದ್ದಾರೆ. ಅವರಿಗೆ 7 ದಿನ ಆಚರಣೆ ಮಾಡಿ ಅಂತ ಹೇಳಿದಾರಲ್ವ. 7 ದಿನ ಯಾಕೆ ಅಂತ ಹೇಳಿದ್ದಾರೆ ಅಂತ ನೋಡುವಾಗ ಭವಿಷ್ಯತ್ತು ದಿನಗಳಲ್ಲಿ ಸಂಪೂರ್ಣ ದಿನಗಳು ಅಂದರೆ ನಿಮಗೆ ಕೊಡಲ್ಪಟ್ಟಂತಹ ಸಂಪೂರ್ಣ ದಿನಗಳು ದೇವರ ಧ್ಯಾನದಲ್ಲಿ ಅಂದರೆ ಹುಳಿ ಇಲ್ಲದ ರೊಟ್ಟಿಯನ್ನು ತಿಂದು ನೀವು ಕೂಡ ಹುಳಿ ಇಲ್ಲದವರಾಗಿ ಜೀವಿಸಬೇಕು ಅಂತ ಹೇಳ್ತಾರೆ. ಹುಳಿ ಇಲ್ಲದವರಾಗಿ ಜೀವಿಸಬೇಕು ಅಂತ ಹೇಳ್ತಾರೆ. ಇವಾಗ ಪ್ರಪಂಚ ದೇಶದಲ್ಲಿ ಹೇಗಿದ್ದಾರೆ? ಹೇಗಿದ್ದಾರಮ್ಮ? ಹುಳಿ ಹಿಟ್ಟನ್ನು ತಿಂತಾ ಇದ್ದಾರಾ? ಹುಳಿ ಹಿಟ್ಟಿನಿಂದ ರೊಟ್ಟಿ ಮಾಡ್ಕೊಂಡಿದ್ದಾರಾ? ಯಾಕೆಂದರೆ ಮನೋನೇತ್ರಗಳು ಬೆಳಗಿಲ್ಲ. ಯಾವ ನೇತ್ರಗಳು ಬೆಳಗಿಲ್ಲಮ್ಮ? ಮನೋನೇತ್ರಗಳು ಬೆಳಗಿಲ್ಲ. ಮನೋನೇತ್ರಗಳು ಬೆಳಗಿರುವಂಥ ನಾವೇನು ಮಾಡ್ತಾ ಇದ್ದೀವಿ? ಮನೋನೇತ್ರಗಳನ್ನು ಬೆಳಗಿರುವಂಥ ನಾವೇನು ಮಾಡ್ತಾ ಇದ್ದೀವಮ್ಮ? ಎಲ್ಲರೂ ನಾವೆಲ್ಲ ಹೊಸೊಬ್ಬರನ್ನ ತಗೊಂಡು ಬರ್ತಾ ಇದ್ದೀವ? ಒಬ್ಬೊಬ್ಬರನ್ನ ಕರ್ಕೊಂಡು ಬರ್ತಾ ಇದ್ದೀವ? ನಾವು ಬರ್ತಾ ಇದ್ದೀವಿ, ನಾವು ಬರಬೇಕು. ಹೊಸೊಬ್ಬರನ್ನ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ಸುವಾರ್ತೆಗೋಸ್ಕರ ಕಷ್ಟಪಡಬೇಕು. ದೇವರು ನಿಮಗೆ ಕೆಲಸ ಕೊಟ್ಟಿದ್ದಾರೆ, ನೀವೇನು ಮಾಡ್ತಾ ಇದ್ದೀರ ಅನ್ನೋದನ್ನು ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದು. ಆದರೆ ಪ್ರಿಯರ ದೇವ್ರ ಮಕ್ಕಳಿರ, ಒಂದು ಆತ್ಮವನ್ನು ಗೆಲ್ಲಬೇಕಾದ್ರೆ ಬಹಳ ಕಷ್ಟ ಇದೆ. ಸತ್ಯದಲ್ಲಿ ನಿಲ್ಲಿಸ್ಬೇಕಾದ್ರೆ ಸುಳ್ಳಿನಲ್ಲಿ ದೊಡ್ಡ ಕೆಲಸ ಅಲ್ಲ. ರೋಗ ಇರುತ್ತಲ್ವ, ಬನ್ನಿ ನಮ್ಮ ಪ್ರಭು ಕಾಪಾಡ್ತಾರಂತೇಳಿ ಮನೆಗೋಗಿ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಸುಲಭವಾಗಿ ಬರ್ತಾರೆ. ಚರ್ಚು ತುಂಬಿ ಹೋಗ್ತದೆ. ದೊಡ್ಡ ಕೆಲಸ ಅಲ್ಲ. ದೇವ್ರ ಹದು ಮಾಡಿ ಅಂತೇಳಿಲ್ಲ. ದೇವ್ರ ಹದಲ್ಲ, ಆತ್ಮದಲ್ಲಿ ನಿಲ್ಲಿಸ್ಬೇಕಂತ. ಇಂಥ ಭಾಗ್ಯವನ್ನು ಬಂದಿರುವಾಗ ಪ್ರಿಯರಾದ ದೇವ್ರ ಮಕ್ಕಳಿನ ನಾವೆಲ್ಲರೂ ಕಲಿತಾ ಇದ್ದೀವ? ಕಲಿಬೇಕು. ಕಲಿತ ಮೇಲೆ ಧ್ಯಾನಿಸ್ತಾ ಇದ್ದೀವ? ಧ್ಯಾನಿಸ್ಬೇಕು. ಶೋಧನೆಗಳು ಬಂದರೆ ಒಳ್ಳೆಯದಾ ಕೆಟ್ಟದ? ಶೋಧನೆಗಳು ಕಷ್ಟಗಳು ಬಂದರೆ ಒಳ್ಳೆಯದಾ ಕೆಟ್ಟದಮ್ಮ? ಪರಲೋಕದಲ್ಲಿ ಪ್ರತಿಫಲ ಜಾಸ್ತಿ ಆಗುತ್ತೆ. ಪರಲೋಕದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಏನಾಗುತ್ತೆ? ಬೆಳೆಯುತ್ತೆ. ಸುಖ ಬೇಕಂದ್ರೆ ಅಲ್ಲಿ ಕಟ್ ಆಗತ್ತೆ. ಯಾವ್ದು ಬೇಕು ನಿಮಗೆ? ಪರಲೋಕದಲ್ಲಿ ಜಾಸ್ತಿ ಬೇಕಾ? ಬ್ಯಾಲೆನ್ಸ್ ಬೆಳಿಬೇಕಾ? ಆಗಿದ್ದರೆ ಶೋಧನೆಗಳ ಅನುಭವಿಸ್ರಿ ಅಂತಾರೆ. ದೇವರು ಹೇಳಿದ್ದು ಶೋಧನೆಗಳು ಬರುತ್ತೆ, ಬಂದಾಗ ನೀವು ಅನುಭವಿಸ್ಲಿ. ನಾನಿದ್ದೀನಿ, ಜೊತೆಲಿ ನಾನಿದ್ದೀನಿ, ನಿಮ್ಮನ್ನು ಕೈ ಬಿಡಲ್ಲ ಅಂತ. ನಾನಿದ್ದೀನಿ, ನಿಮ್ಮನ್ನು ಕೈ ಬಿಡಲ್ಲ ಅಂತ. ಹೌದಲ್ಲ? ನಂಬಿಕೆ ಇದೆ ದೇವ್ರ ಮೇಲೆ, ದೇವರ ಮಾತಿನ ಮೇಲೆ ಮಿಸ್ ಆಗಬಾರ್ದು. ಪ್ರಿಯರಾದ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. ನೆಕ್ಸ್ಟ್ ಎರಡನೇದಾಗಿ, ಈ ಫಲ ಬರುವಾಗ ದೇವ್ರಿಗೋಸ್ಕರ ನೈವೇದ್ಯವಾಗಿ ಕೊಡಿ ಅಂತ ಹೇಳ್ತಾರೆ. ಅದೇ ಪಸ್ಕ, ಯಾವುದು ಪೆಂತೆಕೋಸ್ತ ಹಬ್ಬ ಇದೆಯಲ್ಲ, 50 ದಿನಗಳ ಹಬ್ಬ. ಅಂದರೆ ಈ ಹುಳಿ ಇಲ್ಲದ ರೊಟ್ಟಿ ತಿನ್ನುವಂಥ ಆಚರಣೆ ಮುಗಿದ ಮೇಲೆ ಅದನ್ನು ಲೆಕ್ಕ ಮಾಡಿಕೊಂಡು 50 ಅಂದರೆ 49 ದಿನಗಳ ಆದಮೇಲೆ 50ನೇ ದಿನದಂದು 50 ದಿನಗಳ ಹಬ್ಬ, ಪಂಚಾಶತಮ ಹಬ್ಬ, ವಾರಗಳ ಹಬ್ಬ, ಸುಗ್ಗಿಯ ಹಬ್ಬ, ಪೆಂತೆಕೋಸ್ತು ಹಬ್ಬ. ಯಾವ ಹಬ್ಬ? ಸುಗ್ಗಿಗಳ ಹಬ್ಬ, ವಾರಗಳ ಹಬ್ಬ. ಇನ್ನೇನಪ್ಪ? ಪಂಚಶತಮ, ಇಲ್ಲಾಂದರೆ ಪೆಂತೆಕೋಸ್ಟ್, ಇಂಗ್ಲೀಷಲ್ಲಿ ಪೆಂಟೆಕೋಸ್ಟ್. ಈ ಹಬ್ಬವನ್ನು ಆಚರಣೆ ಮಾಡಿ. ಏನಿದು ಹಬ್ಬ? ಇದರ ಹಿಂದೆ ಇರುವಂಥದ್ದು ಏನಪ್ಪ ಅಂತ ನೋಡುವಾಗ ಸುಗ್ಗಿ ಅಂದರೆ ಬೆಳೆ ಬಂದಾಗ, ಪ್ರಿಯರ ದೇವ್ರ ಮಕ್ಕಳಿಗೆ ಬೆಳೆ ಬರುತ್ತಲ್ಲ, ಕೊಯ್ಯುವಂಥ ಕಾಲ. ಅದನ್ನು ನೀವು ಆಚರಣೆ ಮಾಡಿ ಅಂತ ಹೇಳ್ತಾರೆ. ಕೊಯ್ಯುವಂಥದ್ದು ಏನು ಕೊಯ್ತಾರೆ ಇವರು? ಒಳ್ಳೆ ಫಲವನ್ನು ಕೊಯ್ತಾರ? ಒಳ್ಳೆ ಫಲವನ್ನು ನೀವು ಕೊಯ್ಬೇಕು ಮಕ್ಕಳಿರ ಅಂತಾರೆ.
ಒಳ್ಳೆ ಫಲವನ್ನು ನೀವು ಕೊಯ್ಬೇಕು. ದೇವ್ರು ಏನು ಮಾಡ್ತಾರೆ? ದೇವರು ಕೂಡ ಒಳ್ಳೆ ಫಲ ಇದ್ದರೆ ದೇವ್ರು ಏನು ಮಾಡ್ತಾರೆ? ಅದನ್ನು ತಗೊಂಡೋಗಿ ಒಂದು ಕಡೆ ಸೇರಿಸ್ತಾರೆ. ಇಲ್ಲಿ ಏನು ಕಲಿತೀವಿ ಅಂತ ನೋಡುವಾಗ ಕೆಟ್ಟದ್ದೇನಾದರೂ ಇದೆಯಾ? ಅಲ್ಲಿ ಕೆಟ್ಟದ್ದೇನಾದರೂ ಇರುತ್ತಾ? ಬೇರೆ ಏನಿದ್ರೆ ಅದೆಲ್ಲ ಸೇರಿಸ್ತಾರೆ, ಅದು ಬೇರೆ. ಒಳ್ಳೆ ಫಲವನ್ನು ಏನು ಮಾಡ್ತಾರೆ ಅಂದರೆ ಅದು ಸಂಗ್ರಹಿಸ್ಕೊಳ್ಳುವಂಥದ್ದು, ಒಂದು ಏನಪ್ಪ ಅಂದರೆ ಕೊಯ್ಯುವಂಥದ್ದು. ಆ ಕೊಯ್ದಾಗ, ಮೊದಲನೇ ಸಾರಿ ಕೊಯ್ದಾಗ ಆ ಪ್ರತಿಫಲ ಯಾರು ಕೊಡಬೇಕು? ಪ್ರತಿಫಲ ಮೊದಲನೇ ಸಾರಿ ಬಂದಂಥ ಆ ಪ್ರತಿಫಲ ಯಾರು ಕೊಡಬೇಕು ಅಂದರೆ ದೇವರು ಕೊಡಬೇಕಂತ ಹೇಳ್ತಾರೆ. ದೇವರಿಗೆ ಕೊಡುವಂಥದ್ದು. ಇದರ ಅರ್ಥ ಏನಪ್ಪ ಅಂದರೆ, ನೀವು ಹೊಸದಾಗಿ ಹುಟ್ಟಿ ಆತ್ಮಿಕವಾದಂಥ ಹೊಸ ಫಲವನ್ನು ದೇವರು ಕೊಡಬೇಕು. ದೇವರಿಗೆ ಫಲ ಕೊಡುವಂಥದ್ದು. ಅವ್ರಿಗೆ ಆಚರಣೆ ಮಾಡಿ ಅಂತ ಹೇಳಿದ್ದಾರೆ, ನಮಗೆ ಆಚರಣೆ ಅಲ್ಲ, ನಿಜ ಜೀವನದಲ್ಲಿ ಖಂಡಿತವಾಗಿ ಹೀಗೆ ಬದುಕಲೇಬೇಕು ಅಂತ ಹೇಳ್ತಾರೆ. ಹೊಸ ಫಲ ಹಬ್ಬ. ಮತ್ತು ದೇವ್ರಿಗೋಸ್ಕರ ಅವತ್ತು ನಡೆದಿದೆಯಾ ಇಲ್ಲೋ ಅಂತ ನೋಡುವಾಗ ಹಬ್ಬ ಬಂದಿದೆಯಲ್ವ. ಹಳೆ ಒಡಂಬಡಿಕೆಯಲ್ಲಿ ಏನಪ್ಪ ಅಂದರೆ ಎಲ್ಲರೂ ಕೂಡುವಂಥದ್ದು, ಎಲ್ಲರೂ ಕೂಡಿ ದೇವರಿಗೆ ಪ್ರತಿಫಲ ಕೊಡುವಂಥದ್ದು. ದೇವ್ರಿಗೆ ಏನಪ್ಪ ಅಂತಂದರೆ ಸುಗ್ಗಿ ಅಂದರೆ ಗೋಧಿ ಬೆಳೀತಾರೆ, ಆ ಗೋಧಿಯಲ್ಲಿ ದೇವ್ರಿಗೋಸ್ಕರ ಈ ಸಿವುಡನ್ನು ಕೊಯ್ದು ದೇವ್ರಿಗೋಸ್ಕರ ಸಮರ್ಪಣೆ ಮಾಡುವಂಥದ್ದು, ದವಸವನ್ನು, ಧಾನ್ಯಗಳನ್ನು. ಇದು ಏನಪ್ಪ ಅಂದರೆ ಆಚರಣೆ ಮಾಡಿ ಅಂತ ಹೇಳ್ತಾರೆ. ಅದೇ ಥರ ನಿಮ್ಮ ಹೃದಯಗಳು ದೇವರಿಗೆ ಅರ್ಪಿಸಬೇಕು ಅಂತ. ಯಾವ ಥರ? ಈ ಪಂಚಾಶತಮ ಹಬ್ಬ ಬಂದಾಗ ಯಾವ ರೀತಿ ಅವರು ಸಿವುಡನ್ನು ಅಂದರೆ ಈ ಗೋಧಿಯ ಸಿವುಡನ್ನು ತಂದು ಕಟ್ ಮಾಡಿ ಆಮೇಲೆ ದೇವ್ರಿಗೆ ಒಪ್ಪಿಸ್ತಾರೋ ಪ್ರಥಮ ಫಲದಲ್ಲಿ, ಅದೇ ಪ್ರಕಾರ ನಿಮ್ಮ ಬದುಕೆ ದೇವರಿಗೆ ಪ್ರಥಮ ಫಲ ಆಗಿರಬೇಕು. ನಿಮ್ಮ ಬದುಕು ಹೊಸ ಜೀವನ, ಆ ಹೊಸ ಜೀವನದಲ್ಲಿ ನೀವು ಪ್ರಥಮ ಫಲ ಕೊಡಬೇಕು. ಅಂದರೆ ದೇವರಿಗೆ ಮೊದಲನೇ ಸ್ಥಾನ. ಅಂದರೆ ದೇವರಿಗೆ ಮೊದಲನೇ ಸ್ಥಾನ ಅಂತ ಹೇಳಿದಾರಲ್ಲ, ಮೊಟ್ಟ ಮೊದಲು ಪ್ರಿಯರ ದೇವ್ರ ಮಕ್ಕಳಿರ ದೇವ್ರನ್ನ ಆರಾಧಿಸ್ಬೇಕಂದ್ರೆ, ಇಲ್ಲ ದೇವ್ರನ್ನ ಪ್ರೀತಿಸ್ಬೇಕಂದ್ರೆ ಮೊದಲನೇ ಆಜ್ಞೆ ಯಾವುದು? ನಿನ್ನ ಪೂರ್ಣ ಹೃದಯದಿಂದಲೂ, ಪ್ರಾಣದಿಂದಲೂ, ಬುದ್ಧಿಯಿಂದಲೂ ಯಾರಿಗೆ? ದೇವರನ್ನ ಪ್ರೀತಿಸ್ಬೇಕಂತೆ. ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಬುದ್ಧಿಯಿಂದಲೂ ದೇವರನ್ನು ಪ್ರೀತಿಸಬೇಕು, ಇಲ್ಲಾಂದರೆ ಆರಾಧಿಸ್ಬೇಕಂತ ಹೇಳ್ತಾರೆ. ಏನರ್ಥ? ಮೊದಲನೇ ಸಂಪೂರ್ಣ ಪ್ರತಿಫಲ ದೇವರಿಗೆ ಸಂಪೂರ್ಣವಾಗಿ ಅದನ್ನು ಕಲಿಸೋದಕ್ಕೆ ಅವ್ರು ಹೇಳಿದ್ದಾರೆ. ಮತ್ತು ಇದನ್ನು ಯಾರಾದರೂ ಕಲಿತಾ ಇದ್ದಾರೆ ಅಂತ ನೋಡುವಾಗ ಇಸ್ರಾಯೇಲ್ರು ಟೋಟಲ್ ಏನಪ್ಪ ಅಂತಂದರೆ ಅಷ್ಟು ಮಾತ್ರ ಮಾಡ್ಕೊಂಡಿದ್ದಾರೆ. ಎಲ್ಲಿ ತನಕ ಇದ್ದಾರೆ ಅಂತ ನೋಡುವಾಗ ಇವಾಗಲೂ ಕೂಡ ಈ ಆಚರಣೆ ಮಾಡ್ತಾನೆ ಇರ್ತಾರೆ ಅವರು. ಇವಾಗಲೂ ಕೂಡ ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಕೊಡಲ್ಪಟ್ಟಂಥ ಈ ಆಜ್ಞೆಗಳು ಇವಾಗಲೂ ಕೂಡ ಮಾಡ್ತಾ ಇರ್ತಾರೆ. ಆದರೆ ಯೇಸು ಕ್ರಿಸ್ತರು ಬಂದ ಮೇಲೆ ಅದನ್ನು ರದ್ದು ಮಾಡಿ, ಅಂದರೆ ಆಚರಣೆ ರದ್ದು ಮಾಡಿ ಆತ್ಮಿಕವಾಗಿ ಅದನ್ನು ಪಾಲಿಸಲೇಬೇಕು ಅಂತೇಳಿ ಸೂಚನೆಗಾಗಿ ಯೇಸು ಕ್ರಿಸ್ತರು ಬಲಿಯಾಗ್ತಾರೆ. ಪಸ್ಕ ಹಬ್ಬ, ಈ ಪಸ್ಕ ಹಬ್ಬದಲ್ಲಿ ಕುರಿ ಯಾವ ರೀತಿ ಬಲಿಯಾಗುತ್ತೋ ಅದರ ಬದಲಾಗಿ ಯೇಸು ಕ್ರಿಸ್ತರು ಬಲಿಯಾಗುವಂಥದ್ದು. ಆನಂತರ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವಂಥದ್ದು. ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ ಯೇಸು ಕ್ರಿಸ್ತರು ಕೊಟ್ಟಿರುವಂಥ ಒಂದು ವಾಕ್ಯ ಇದೆಯಲ್ಲ, ಅದು ಶಾಶ್ವತವಾಗಿ ಅದನ್ನು ಭುಜಿಸ್ತಾ ಇರಬೇಕು ಅಂತ ಹೇಳ್ತಾರೆ. ಆನಂತರ ಈ 50ನೇ ಹಬ್ಬ ಇದೆಯಲ್ಲ, ಇದೇನಪ್ಪ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಈ ಹಬ್ಬದಲ್ಲಿ ಬೆಳೆ ಕೊಡುವಂಥದ್ದು, ಇಲ್ಲಂದರೆ ನಾವು ಆತ್ಮಿಕವಾದಂಥ ಫಲವನ್ನು ಕೊಡುವಂಥದ್ದು. ಆತ್ಮಿಕವಾದಂಥ ಫಲವನ್ನು ಕೊಡುವಂಥದ್ದು. ಮತ್ತು ಆತ್ಮಿಕವಾದಂಥ ಫಲ ಕೊಡ್ತಾ ಇದ್ದೀವಾ ಅಥವಾ ಭಿನ್ನವಾಗಿ ನಡ್ಕೊಡ್ತಾ ಇದ್ದೀವಾ ಎನ್ನುವಂಥದ್ದು ಒಂದು ಸರಿ ಆಲೋಚನೆ ಮಾಡಿ. ಅಪೊಸ್ತಲರ ಕೃತ್ಯಗಳಲ್ಲಿ ಆತ್ಮಿಕವಾದಂಥ ಫಲಗಳನ್ನು ಕೊಟ್ಟವರಿದ್ದಾರೆ. ಒಂದು ಸರಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನಕ್ಕೆ ಬನ್ನಿ ಪ್ರಿಯರೇ. ಇದು ಅರ್ಥ ಆಯ್ತಲ್ವ? ಎಲ್ಲರಿಗೂ ಅರ್ಥ ಆಯ್ತಾ? ಪೆಂತೆಕೋಸ್ತು ಇಲ್ಲಾಂದರೆ ಪಂಚಾಶತಮ ಅಂದರೆ ಅರ್ಥ ಆಯ್ತಾ? ಯಾಕೆ ಮಾಡಬೇಕು, ಯಾವಾಗ ಮಾಡಿದ್ರು ಅವೆಲ್ಲ ಅಂತ. ಅದು ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಕೊಟ್ಟಿದ್ದರು. ಯೇಸು ಕ್ರಿಸ್ತರು ಬಂದ ಮೇಲೆ ಅದನ್ನು ಏನು ಮಾಡಿದ್ದಾರೆ? ರದ್ದು ಮಾಡಿದ್ದಾರೆ. ಇವಾಗ ಆತ್ಮಿಕವಾದಂಥದ್ದು, ನಾವು ಆತ್ಮಿಕವಾದದ್ದಂದರೆ ಯೇಸು ಕ್ರಿಸ್ತರು ಪಸ್ಕಕ್ಕೆ ಬದಲಾಗಿ ಯೇಸು ಕ್ರಿಸ್ತರು ಬಲಿಯಾಗಿದ್ದಾರೆ. ಆಮೇಲೆ 7 ದಿನ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವಂಥದ್ದು. ಅಂದರೆ ಇವಾಗ ಯೇಸು ಕ್ರಿಸ್ತರು ಬಂದ ಮೇಲೆ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವಂಥದ್ದು ಅಂದರೆ ದೇವರ ವಾಕ್ಯವನ್ನು ಸೇವಿಸುವಂಥದ್ದು. ಆನಂತರ ಪಂಚಶತಮ ಹಬ್ಬ ಅಂದರೆ ಇವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಪ್ರಿಯರೇ, ಆ ದಿನದಲ್ಲಿ ಅಂದರೆ ಈ ಹಬ್ಬದಲ್ಲಿ ಯಾವಾಗಲೂ ಕೂಡ ದೇವರಿಗೆ ಒಳ್ಳೆಯ ಫಲಗಳನ್ನು ಕೊಡುವಂಥವರಾಗಿರಬೇಕು ಅಂತ ತೋರಿಸೋದಕ್ಕೇ ಅವ್ರು ಹೇಳಿದ್ದಾರೆ. ಇವಾಗ ಬರೋಣ ಇಲ್ಲಿಗೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನ ಓದಿ. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು.
ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. 5ನೇ ವಚನ ನೋಡಿ, ಆಕಾಶದ ಕೆಳಗಿರುವ ಎಲ್ಲ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು ಅಂತ ಇರುತ್ತೆ. ನೋಡಿದ್ರ ಅಂದರೆ ಈ ಹಬ್ಬ ಬಂದಿದೆಯಲ್ಲ, ಹಬ್ಬ ಬಂದಾಗ ಏನಪ್ಪ ಅಂದರೆ ಎಲ್ಲರೂ ಒಂದು ಕಡೆ ಎಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ಕೂಡ್ತಾರೆ. ಎಲ್ಲಿ ಗ್ಯಾದರ್ ಆಗ್ತಾರೆ? ಯೆರೂಸಲೇಮ್ ಪಟ್ಟಣದಲ್ಲಿ ಗ್ಯಾದರ್ ಆಗ್ತಾರೆ. ಈ ಯೆರೂಸಲೇಮ್ ಪಟ್ಟಣದಲ್ಲಿ ಗ್ಯಾದರ್ ಆದಾಗ ಪ್ರಿಯರ ದೇವರ ಮಕ್ಕಳು, ಅದಕ್ಕಿಂತ ಮುಂಚಿತವಾಗಿ ಪಸ್ಕಾ ಹಬ್ಬ ಆದಮೇಲೆ 7 ದಿನ ಹುಳಿಯಿಲ್ಲದ ರೊಟ್ಟಿ, ಅದಾದಮೇಲೆ 50 ದಿನ ಪಂಚಶತಮ ದಿನ. ಅಂದರೆ ಯೇಸು ಕ್ರಿಸ್ತರು ಯಾವಾಗ ಮರಣ ಹೊಂದುತ್ತಾರೆ? ಈ ಪಸ್ಕಾ ಹಬ್ಬ ಆದಮೇಲೆ ಮರಣ ಹೊಂದುತ್ತಾರೆ, ಹೌದಲ್ವ? ಮರಣ ಹೊಂದಿದ ಮೇಲೆ 3ನೇ ದಿನಕ್ಕೆ ಎದ್ದು ಬರ್ತಾರೆ. ಆವಾಗ ಇನ್ನು ಹುಳಿಯಿಲ್ಲದ ರೊಟ್ಟಿ ತಿನ್ನುವಂಥ ಆಚರಣೆ ಅವ್ರ ಮಧ್ಯದಲ್ಲಿ ನಡೆಯುತ್ತೆ. ನಡೆದಾಗ ಈ ಹುಳಿಯಿಲ್ಲದ ರೊಟ್ಟಿ ತಿನ್ನುವಂಥ ಆಚರಣೆ ಮುಗಿದ ಮೇಲೆ 50 ದಿನಕ್ಕೆ ಈ ಅಪೋಸ್ತಲರ ಮಧ್ಯದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಪವಿತ್ರ ಆತ್ಮನ ಎಳೆಯುವಂಥದ್ದು. ಅದು ಯಾವತ್ತು ಅಂತ ನೋಡುವಾಗ ಪಂಚಾಶತಮ ಹಬ್ಬ ದಿನದಂದು ಪವಿತ್ರ ಆತ್ಮನ ಎಳಿತಾರೆ. ಯಾಕೆ ಎಳೆದಾಗ ಅವ್ರ ಬಳಿಯಲ್ಲಿ ಯಾರ ಅಪೋಸ್ತಲರ ಮೂಲಕ ಮಾತನಾಡುವಂಥದ್ದು. ಯಾಕೆ ಅಲ್ಲಿರುವಂಥ ಎಲ್ಲ ಪ್ರಜೆಗಳು ಬಂದಿದ್ದಾರೆ, ಎಲ್ಲ ಪ್ರಜೆಗಳಿಗೆ ದೇವರ ಸುವಾರ್ತೆಯನ್ನು ಸಾರುವಂಥದ್ದು. ಈ ಸಾರೋದಕ್ಕೆ ಒಂದು ಕಾಲದಲ್ಲಿ ಈ ಆಚರಣೆಯನ್ನು, ದೇವರ ಪ್ರೀತಿಯನ್ನು ಕಲಿಸೋದಕ್ಕೆ ಒಂದು ಕಾಲದಲ್ಲಿ ಆಚರಣೆಗಳು ಇಸ್ರಾಯೇಲರಿಗೆ ಕೊಟ್ಟಿದ್ದು. ಅವರೆಲ್ಲರೂ ಬಂದಿದ್ದಾರೆ, ಬಂದ ನಂತರ ತಿಳ್ಕೊಂಡ ನಂತರ ಅವತ್ತು ಒಂದೇ ದಿನದಲ್ಲಿ ಎಷ್ಟು ಮಂದಿಗೆ ಯಾವ್ದಾಗ್ತಾರೆ? ಒಂದೇ ದಿನದಲ್ಲಿ ಎಷ್ಟು ಮಂದಿ ದೀಕ್ಷಾಸ್ಥಾನ ತಗೊಳ್ತಾರೆ? 3000ದಿಂದ ಸಭೆ ಪ್ರಾರಂಭವಾಗುತ್ತೆ. ಯೇಸು ಕ್ರಿಸ್ತರ ಸಭೆ ಪ್ರಾರಂಭ ಯಾವಾಗ ಪ್ರಾರಂಭವಾಗುತ್ತೆ? ಪಂಚಾಶತಮ ಹಬ್ಬ ದಿನದಂದು. ಪಂಚಶತಮ ಹಬ್ಬ ದಿನದಂದು ಏನು ಪ್ರಾರಂಭವಾಗುತ್ತೆ? ದೇವರ ಸಭೆ 3000 ಜನ. ಅವತ್ತೇ ಒಂದೇ ದಿನದಲ್ಲಿ 3000 ಜನ ಸೇರ್ತಾರೆ. ಅವರೆಲ್ಲರೂ ಒಗ್ಗಟ್ಟಾಗ್ತಾರೆ. ದೇವರ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಸಿದ್ಧರಾಗ್ತಾರೆ. ಅವರೆಲ್ಲರೂ ಇವಾಗ ಈಗಿನ ಕಾಲದಲ್ಲಿ ನಾವು ಕೂಡ ಪ್ರಿಯರ ದೇವರ ಮಕ್ಕಳಿರ ಅವರು ಹಾಗೆ ಸಿದ್ಧರಾಗಿದ್ದಾರೆ. ಇವಾಗ ದೇವರ ವಾಕ್ಯವನ್ನು ತಿಳ್ಕೊಂಡಿರುವಂಥ ಪ್ರತಿ ಕ್ರೈಸ್ತರು ಏನಪ್ಪ ಅಂದರೆ ಎಲ್ಲರೂ ಒಗ್ಗಟ್ಟಾಗಬೇಕು ಅಂತಲೇ ಹೇಳ್ತಾರೆ. ಎಲ್ಲರೂ ಒಗ್ಗಟ್ಟಾಗುವಂಥ ವಾತಾವರಣ ಏನಾದರೂ ಕಾಣ್ತಾ ಇದೆಯಾ? ಎಲ್ಲರೂ ಒಗ್ಗಟ್ಟಾಗುವಂಥ ವಾತಾವರಣ ಅದು ದೇವರಿಗೆ ಬಿಟ್ಟಿದ್ದು, ದೇವರಿಗೆ ಬಿಟ್ಟಿದ್ದು. ಹೌದಲ್ವ ಪ್ರಿಯರೇ? ಕನಿಷ್ಠ ಪಕ್ಷದಲ್ಲಿ ಸ್ವಲ್ಪ ಜನ ಇದ್ದಂಥ ನಾವು ಒಗ್ಗಟ್ಟಾಗಬೇಕಾ? ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗದೆ ಯಾವುದಾದ್ರೂ ಹುಳಿ ಹಿಟ್ಟು ಬರ್ತಾ ಇರುತ್ತೆ ಮಧ್ಯದಲ್ಲಿ. ಹುಳಿ ಹಿಟ್ಟು ಬರಲ್ವ? ಹುಳಿ ಹಿಟ್ಟು ಬಂದಾಗ ನಾವು ಆ ಹುಳಿ ಹಿಟ್ಟನ್ನು ಸೇರಿಸ್ಕೊಂಡಾಗ ನಾವು ಟೋಟಲ್ ಹುಳಿ ಹಿಟ್ಟು ಹಾಕ್ತೀವ? ಹುಳಿ ಹಿಟ್ಟು ಆಗೋದಕ್ಕೆ ಚಾನ್ಸ್ ಇದೆಯಾ? ಆಗೋದಕ್ಕೆ ಚಾನ್ಸ್ ಇದೆ. ಹುಳಿ ಹಿಟ್ಟು ಹೆಂಗೆ ಬರುತ್ತಂತ ನೋಡುವಾಗ ಯಾರೋ ಒಬ್ಬರು ದುಷ್ಟನ ಮೂಲಕ ಬಂದ್ಬಿಡುತ್ತೆ. ಆ ದುಷ್ಟನ ಮೂಲಕ ಸ್ವಲ್ಪ ಹುಳಿ ಹಿಟ್ಟು ಬಂದಾಗ ಹೃದಯದಲ್ಲಿ ಸೇರಿಕೊಳ್ಳುತ್ತೆ. ಹೃದಯದಲ್ಲಿ ಸೇರಿಕೊಂಡಾಗ ಆ ಹೃದಯ ಎಲ್ಲ ಹುಳಿ ಹಿಟ್ಟಾಗುತ್ತೆ. ಆಮೇಲೆ ದೇಹವೆಲ್ಲ ಹುಳಿ ಹಿಟ್ಟಾಗುತ್ತೆ. ಅದನ್ನಂತ ನೆಕ್ಸ್ಟ್ ಇನ್ನೊಂದಕ್ಕೆ ಹುಳಿ ಹಿಟ್ಟು ಟಚ್ ಆಗುತ್ತೆ. ಟಚ್ ಆದಾಗ ಅಲ್ಲಿ ಮೆಲ್ಲಗೆ ಅದನ್ನು ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಮೆತ್ತಗೆ ಬೆಳೆದು 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 ಅಲ್ಲಿಂದ ಮತ್ತೊಂದು ಸ್ಟಾರ್ಟ್. ಅಂದರೆ ಏನು ರೋಗಪ್ಪ ಅಂತ ನೋಡುವಾಗ ಏಡ್ಸ್ ರೋಗ ಇಲ್ಲ, ಕೊರೋನಾ ಗೊತ್ತಲ್ವ, ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಅಂಟುಕೊಂಡಿತ್ತು. ಇದು ಯಾವ ರೀತಿ ಅಂದರೆ ಇದು ಭಯಂಕರವಾದದ್ದು ಪ್ರಿಯರೇ. ಹೌದು, ಅಂದರೆ ನಮಗೆ ಈ ಜ್ಞಾನ ಇರಬೇಕಾ ಬೇಡ ಅಂತೀರಾ? ಈ ಜ್ಞಾನ ನಮ್ಗೆ ಇರಬೇಕು ಪ್ರಿಯರ ದೇವ್ರ ಮಕ್ಕಳಿರ. ಎಲ್ಲರೂ ನಮ್ಮ ಅಣ್ಣಂದಿರು, ನಮ್ಮ ತಮ್ಮಂದಿರು, ನಮ್ಮ ಅಕ್ಕಂದಿರು, ನಮ್ಮ ತಂಗಿಯರು ಯಾರು ಮಿಸ್ ಆಗಬಾರ್ದು, ದೂರ ಆಗಬಾರ್ದು. ಪ್ರಾರಂಭದಲ್ಲೇನು ಚೆನ್ನಾಗಿತ್ತು ಹಾಗಿತ್ತೇಳಿ ಆಮೇಲೆ ದೂರ ಆದರೆ ಆಮೇಲೆ ಜ್ಞಾನ ಬಂತ? ಫಸ್ಟಿಗೆ ಜ್ಞಾನ ಬಂದಿತ್ತ? ಫಸ್ಟಿಗೇನು ಸೂಪರ್ ಇತ್ತು ಬ್ರದರ್, ಆಗಿತ್ತು ಈಗಂತೇಳಿ. ಕೊನೆಯದಾಗಿ ಏನಾಯಿತು?
ಹೊಗಳುವಂಥದ್ದು ಅವಶ್ಯಕತೆ ಏನಿಲ್ಲ. ದೇವರ ಹತ್ರ ದೂರ ಆಗಬಾರ್ದು. ಯಾಕೆ ದೂರ ಆಯಿತು? ಯಾಕೆ ದೂರ ಆಗಬೇಕಾದಂಥ ಪರಿಸ್ಥಿತಿ ಬಂತು? ಯಾಕೆ ಹಂಗೆ ಆಗ್ತಾ ಇದ್ದೀವಿ? ಏನಾಗಿದೆ? ಓಕೆ, ಒಂದು ವಾರ ಸ್ವಲ್ಪ ಎಳೆಯಿರ್ಬೋದು, ಇಲ್ಲ ಜಾಸ್ತಿ ಎಳೆಯಿರ್ಬೋದು, ಹೆಚ್ಚು ಕಡಿಮೆ ಆಗಿರ್ಬೋದು. ದೂರ ಆಗಬೇಕಷ್ಟೇ, ಅವಶ್ಯಕತೆ ಇಲ್ಲ. ಹೌದಲ್ವ? ತಂದೆಗೆ ದೂರ ಆಗುವಂಥ ಅವಶ್ಯಕತೆ ಇದೆಯಾ? ದೇವರಿಗೆ ದೂರ ಆಗುವಂಥ ಅವಶ್ಯಕತೆ ಇದೆಯಾ? ಕೆಲವು ಸಾರಿ ಮಿಸ್ ಆಗ್ತಾ ಇರ್ತೀವಿ ಪ್ರಿಯರೇ. ಅಂದರೆ ಹೃದಯದಲ್ಲಿ ಸ್ವಲ್ಪ ಗೊಂದಲ ಸ್ಟಾರ್ಟ್ ಆಗುತ್ತೆ, ಗಲಿಬಿಲಿ ಸ್ಟಾರ್ಟ್ ಆಗುತ್ತೆ. ಏನು ಮಾಡಲಪ್ಪ, ಇನ್ನು ಎಲ್ಲಿ ಹೋಗ್ತೀಯಪ್ಪ? ದೇವರ ಸವಾಸದಲ್ಲಿರಷ್ಟೇ. ಒಂದು ದಾರಿ ತೋರಿಸಿದಾರಲ್ಲ ದೇವರು, ನಮ್ಮದೇನಿಲ್ಲ. ನಾವೇನಪ್ಪ ಅಂದರೆ ದೇವರು ಜ್ಞಾನ ಕೊಟ್ಟಿದ್ದಾರೆ, ನಿಲ್ಲಿಸಿದ್ದಾರೆ. ದೇವ್ರ ಜ್ಞಾನ ಕೊಡೋದು ಹೋದ್ರೆ ನಾವು ನಿಲ್ಲಕ್ಕಾಗತ್ತಾ? ದೇವರು ನಮಗೆ ಪ್ರೋತ್ಸಾಹ ಕೊಡೋಕೆ ಹೋದ್ರೆ ನಾವು ಮಾತಾಡೋಕ್ಕಾಗತ್ತಾ? ಸ್ವರ ಕೊಟ್ಟಿದ್ದು ಅವರು, ಜ್ಞಾನ ಕೊಟ್ಟಿದ್ದು ಅವರು ನಮಗೆ ತಂದೆ ಆಗಿರುವಾಗ, ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸೋರು ತಂದೆಯಾದ ದೇವರು ಯೇಸು ಪ್ರಭುವಾಗಿರುವಾಗ ಅವರಿಗೆ ಕೊಡುವಂಥ ಪ್ರಾಧಾನ್ಯತೆ ಏನಿದೆ ನಮ್ಮಲ್ಲಿ? ಹೌದಲ್ವ? ಅದಕ್ಕೆ ನಾವು ಪ್ರಿಯರ ದೇವರು ಮಕ್ಕಳಿರ ಆತ್ಮಿಕವಾಗಿ ನಾವು ಬೆಳಿಬೇಕು, ಇನ್ನೂ ಜಾಸ್ತಿ ಆಗಬೇಕು. ಅಣ್ಣ ತಮ್ಮಂದಿರ ಅಂದಮೇಲೆ, ಸಭೆ ಅಂದಮೇಲೆ ಏರುಪೇರು ಇರುತ್ತೆ, ಕಷ್ಟ ಸುಖ ಇರುತ್ತೆ, ಕಣ್ಣೀರಿರುತ್ತೆ, ದುಃಖ ಇರುತ್ತೆ, ಎಲ್ಲ ಇರುತ್ತೆ. ಒಂದು ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಇರ್ತಾರಲ್ವ ಪ್ರಿಯರೇ, ಒಂದು ರೀತಿಯಲ್ಲಿ ಜಗಳ ಆಡ್ತಾರೆ, ಮತ್ತೆ ಒಂದಾಗ್ತಾರೆ ಅಲ್ವಾ? ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಜಗಳ ಆಡ್ತಾರೆ, ಮತ್ತೆ ಒಂದಾಗ್ತಾರ ಅಥವಾ ದೂರ ಆಗ್ತಾರೆ? ಎಷ್ಟು ಜಗಳ ನಡೀಬೋದು, ಎಷ್ಟು ಗಲಾಟೆಗಳು ನಡೆಯುತ್ತಾರೆ ಮನೆಯಲ್ಲಿ, ಎಷ್ಟು ನಡೆದಿರ್ಬೋದು ಮನೆಯಲ್ಲಿ? ನಡೆದಿರುತ್ತಾ? ನಡೆಯಲ್ವ? ನಡೀತಾ ಇರುತ್ತೆ. ಮತ್ತೆ ಅಲ್ಲೇ ಇರ್ತೀವ, ತಾಯಿನ ನೋಡ್ತೀವಿ, ತಂದೆ ನೋಡ್ತೀವಿ, ಏನೋ ಆಮೇಲೆ ಮಾತಾಡಿಸ್ತೀವಿ. ಫಸ್ಟಿಗೆ ಏನೋ ಒಂದು ಸಾರಿ ಗುರ್ರಂತ ಇರ್ತೀವಿ, ಆಮೇಲೆ ಸಟ್ಟಾಗ್ತೀವಿ, ಮತ್ತೆ ಮಾತಾಡಿಸ್ತೀವಿ ಅಲ್ವಾ? ಒಂದು ಸಾರಿ ಕೋಪ ಮಾಡ್ಕೊಳ್ತಾರೆ. ಅದೇ ಪ್ರಕಾರ ಏನಪ್ಪ ಅಂದರೆ, ಸಭೆಯಲ್ಲಿ ಅಣ್ಣ ತಮ್ಮಂದರಾಗಿರುವಂಥ ನಮ್ಮ ಮಧ್ಯದಲ್ಲಿ ಒಂದು ವೇಳೆ ನಮ್ಮ ವಿಷಯದಲ್ಲಿ ಏನಾದರೂ ಬಂದರೂ ಕೂಡ ಅದನ್ನು ಮಾತಾಡ್ಕೊಂಡು ನಾವು ಸರಿ ಮಾಡ್ಕೊಂಡು ಮುಂದೆ ಹೋಗಬೇಕೇ ವಿನಃ ದೂರ ಆಗುವಂಥ ಅವಶ್ಯಕತೆ ಇಲ್ಲ. ದೂರ ಆಗ್ತಾ ಇದ್ದೀವಿ ಅಂದರೆ ಇನ್ನು ನಾವು ದೇವರ ಒಂದು ಸಂಬಂಧ ಅರ್ಥ ಆಗಿಲ್ಲ ಅಂತ ಅರ್ಥ. ಎಲ್ಲದಕ್ಕಿಂತ ಶ್ರೇಷ್ಠವಾದಂಥ ಸಂಬಂಧ ದೇವರ ಮಕ್ಕಳ ಸಂಬಂಧ. ಪ್ರಭು ಹೇಳಿದಾರಲ್ಲ, ಯಾರು ನನಗೆ ತಾಯಿ, ಯಾರು ನನಗೆ ತಮ್ಮಂದಿರು ಅಂದರೆ, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವವರೇ ನನ್ನ ತಮ್ಮಂದಿರು, ನನ್ನ ತಂಗಿಯರು, ನನ್ನ ತಾಯಿ. ದೇವರ ಚಿತ್ತವನ್ನು ನೆರವೇರಿಸುವರು. ಇವರಲ್ಲಿ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಬಹಳ ಪ್ರಯಾಸ ಪಡುವಾಗ, ಯಾರೇ ಆಗಿರ್ಬೋದು, ನಾನಾಗಿರ್ಬೋದು, ಇಲ್ಲ ಸುನೀಲ ಆಗಿರ್ಬೋದು, ಇಲ್ಲ ಇನ್ನೊಬ್ಬರಾಗಿರ್ಬೋದು, ಪ್ರಯಾಸ ಪಡುವಾಗ ಏನಾಗಬಾರ್ದು? ಕಲ್ಲು ಹಾಕೋದು ಬೇಡ. ಕೆಲವರು ಏನಾಗ್ತಾ ಇರ್ತಾರೆ, ಒಂದು ಚೂರು ಕಿರಿಕಿರಿ ಮಾಡ್ತಾ ಇರ್ತಾರೆ. ಇದ್ದಾಗಲೂ ಕೂಡ ನಮ್ಮ ಅಣ್ಣ ನಮ್ಮ ತಮ್ಮ ಅಂತೇಳಿ ಸರಿ ಮಾಡಿಕೊಂಡು ನಾವು ಮುಂದೆ ಹೋಗ್ತಾ ಇರ್ಬೇಕು. ಯಾಕೆಂದರೆ ಮುಖ್ಯ ಏನು? ಈ ದೇವರ ವಾಕ್ಯ ಅಭಿವೃದ್ಧಿ ಆಗಬೇಕಾ, ನಮ್ಮ ಹೆಸರು ಅಭಿವೃದ್ಧಿ ಆಗಬೇಕಾ? ನಮ್ಮದೇನಿಲ್ಲ. ದೇವರ ವಾಕ್ಯ ಅಭಿವೃದ್ಧಿ ಆಗಬೇಕು, ಈ ವಾಕ್ಯ ಇನ್ನೊಬ್ಬರ ಬಳಿಯಲ್ಲಿ ಸೇರಬೇಕು, ಇನ್ನೊಂದು ಆತ್ಮ ದೇವರ ಬಳಿಗೆ ಬರಬೇಕು. ದೇವರ ಬಳಿಗೆ ಬರಬೇಕಾದರೆ ನಮ್ಮ ಮಾತು, ನಮ್ಮ ಪ್ರವರ್ತನೆ, ನಮ್ಮ ಜೀವಿತ ಬಹಳ ಪ್ರಾಮುಖ್ಯವಾದದ್ದು. ಯಾಕೆಂದರೆ ಒಬ್ಬರಿಂದ ಒಬ್ಬರು ದೂರ ಆಗುವಂಥ ಪರಿಸ್ಥಿತಿಗಳು ಕಾರಣ ಏನಪ್ಪ ಅಂತಂದರೆ, ಕೆಲವರು ಮಾತುಗಳು ಸರಿ ಇಲ್ಲ, ಕೆಲವ್ರದ್ದು ಕ್ರಿಯೆಗಳು ಸರಿ ಇರಲ್ಲ. ಹಾಗೂ ಕೂಡ ಆಗುತ್ತೆ. ಆದ್ದರಿಂದ ಪ್ರಿಯರ ದೇವ್ರ ಮಕ್ಕಳಿರ, ನಮ್ಮಲ್ಲಿ ಏನಿರಬಾರ್ದು ಹೇಳಿ? ಹುಳಿ ಇರಬಾರ್ದು. ಹುಳಿ ಅಂದರೆ ಯಾವುದಕ್ಕೆ ಹೋಲಿಸಿದ್ದಾರೆ? ಆಮೇಲೆ ಸುಗ್ಗಿ ಅಂದರೆ ಬೆಳೆ ಬರುವಂಥದ್ದು. ಹೊಸ ಸುಗ್ಗಿ ಅಂತಂದರೆ ಪ್ರಿಯರೇ, ನಾವು ಹೊಸಬರಾಗಿ ಹುಟ್ಟಿ ಆತ್ಮಿಕವಾಗಿ ಬೆಳೆಯುವಂಥದ್ದು. ಹೊಸಬರಾಗಿ ಹುಟ್ಟಿ ಆಲ್ರೆಡಿ ಹೊಸಬರಾಗಿ ಹುಟ್ಟಿದ್ದೀವಿ, ದೇವರಲ್ಲಿ ಹುಟ್ಟಿದ್ದೀವಿ. ಆತ್ಮಿಕವಾಗಿ ಏನಾಗಬೇಕು? ಇವಾಗ ಬೆಳಿಬೇಕು, ಬೆಳೆದು ದೇವರಿಗೆ ಒಪ್ಪಿಸ್ಬೇಕು. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ಎದ್ದು ನಿಂತ್ಕೊಂಡ್ರೆ ನಾನು ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಇಸ್ರಾಯೇಲರಿಗೆ ತಂದೆ ಹಬ್ಬಗಳನ್ನು, ದಿನಗಳನ್ನು ಎಷ್ಟೆಷ್ಟೋ ಕೊಟ್ಟಿದ್ದೀರಾ. ಅರ್ಥ ಆಗದೆ ಇದ್ದಾಗ ಏನೋ ಅಂದ್ಕೊಂಡಿದ್ವಿ ತಂದೆ, ಅರ್ಥ ಮಾಡಿಕೊಂಡಾಗ ಅದ್ಭುತ ತಂದೆ.
ನಿಮ್ಮ ಉದ್ದೇಶಗಳು ಅದ್ಭುತ, ನಿಮ್ಮ ಆಲೋಚನೆಗಳು ಶ್ರೇಷ್ಠ. ತಂದೆಯ ದೇವರೇ, ನೀವೇನು ಹೇಳಿದರೂ ಅದರ ಹಿಂದೆ ಒಂದು ಉನ್ನತವಾದಂಥ ಕಾರಣ ಇದೆ. ಆ ಕಾರಣ ನಿಮ್ಮ ಮಕ್ಕಳಾಗಿರುವಂಥ ನಮ್ಮನ್ನು ಕಾಪಾಡೋದಕ್ಕೆ, ನಮ್ಮನ್ನು ರಕ್ಷಿಸೋದಕ್ಕೆ, ಅಂಧಕಾರದ ದೊರೆತನದಿಂದ ಬಿಡಿಸೋದಕ್ಕೆ, ಬೆಂಕಿ ಕೊಂಡಕ್ಕೆ ಹೋಗುವಂಥ ನಮ್ಮನ್ನು ಕಾಪಾಡೋದಕ್ಕೇ ಅನೇಕ ಕಾರ್ಯಕ್ರಮಗಳನ್ನು ತೋರಿಸಿದ್ದೀರಾ, ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಹೇಳಿದ್ದೀರಾ ಒಂದು ಕಾಲದಲ್ಲಿ. ತಂದೆಯ ದೇವರೇ, ಯೇಸು ಕ್ರಿಸ್ತರ ಮೂಲಕ ಆತ್ಮಿಕವಾದಂಥ ಪ್ರತಿಯೊಂದು ವಿಷಯಗಳನ್ನು ತಿಳಿಸಿದ್ದೀರಾ ತಂದೆ. ಈ ದಿನಗಳಲ್ಲಿ ತಂದೆಯ ದೇವರೇ ಅರ್ಥ ಮಾಡಿಕೊಳ್ಳುವಂಥ ಭಾಗ್ಯವನ್ನು ಕೊಟ್ಟಿದ್ದೀರಾ. ಎಷ್ಟೋ ಮಂದಿ ನಿಮ್ಮ ಮನಸ್ಸನ್ನು ತಿಳಿದುಕೊಳ್ಳದೆ, ನಿಮ್ಮ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳದೆ ಅನೇಕರು ದೂರವಾಗ್ತಾ ಇದ್ದಾರೆ. ಈ ದಿನಗಳಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥ ಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ. ತಲೆ ಬಾಗಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಸಭೆಯಲ್ಲಿ ಮಂಗಳೂರಲ್ಲಿರುವಂಥ ನಿಮ್ಮ ಮಕ್ಕಳಿಗೋಸ್ಕರ, ಸಭೆಯಲ್ಲಿದ್ದಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಎಲ್ಲರನ್ನೂ ತಂದೆ ಆಶೀರ್ವದಿಸಿ, ಎಲ್ಲರನ್ನೂ ಕಾಪಾಡಿ ಆತ್ಮಿಕವಾಗಿ ಬೆಳಿಬೇಕು, ನಿಮ್ಮ ಜ್ಞಾನದಲ್ಲೇ ಬೆಳಿಬೇಕು, ನಿಮ್ಮ ಸೇವೆಯಲ್ಲಿ ಜೀವಿಸಬೇಕು, ನಿಮ್ಮನ್ನು ಪ್ರೀತಿಸಿ ನಿಮ್ಮ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು. ಹಾಗೆ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.